पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नमतां कामधेनवे। ಸಂಧ್ಯಾ ಡಾಕ್ಟ್ರೇ ಏನಾಯ್ತು ನನ್ನ ಮಗಳಿಗೆ? ನಥಿಂಗ್ ಟು ವರಿ, ಏನೋ ಕನ್ಸ್ಕೊಂಡು ಬೆಚ್ಚ ಬಿದ್ದಿದ್ದಾಳಷ್ಟೇ. ಸರ್ ನಮ್ಮ ಕಂಪ್ನಿಯಿಂದ ಎಕ್ಸ್ಪೋರ್ಟ್ ಆಗಬೇಕಾದ 3 ಕೋಟಿ ರೂಪಾಯಿ ಮಾಲ್ನ ಏರ್ಪೋರ್ಟ್ ಅಲ್ಲಿ ಸೀಸ್ ಮಾಡಿಬಿಟ್ಟಿದ್ದಾರೆ ಸರ್. ಮೆತ್ತಗೆ ಮಾತಾಡು, ನನ್ನ ಮಗಳಿಗೆ ಡಿಸ್ಟರ್ಬ್ ಆಗ್ಬಾರ್ದು. 3 ಅಲ್ಲ 6 ಕೋಟಿ ಹೋದ್ರೂ ಪರವಾಗಿಲ್ಲ. ಇವತ್ತು ನನ್ನ ಕಂಪ್ನಿಗೆ ಸಂಬಂಧಪಟ್ಟ ಯಾವುದೇ ವಿಷಯ ಆಗ್ಲಿ ನನ್ನ ಮನೆವರೆಗೂ ಬರ್ದೇ ಇರೋ ಹಾಗೆ ನೋಡ್ಕೊ. ಎಲ್ರ ಮಹೇಶ್ವರ್? ಬೆಳಗ್ಗೆಯಿಂದ ನಿಂಟ್ರಿ ಮೇಲೆ ಇದ್ದ, ಎಲ್ಲೋದ ಅಂತ ಗೊತ್ತಾಗ್ಲಿಲ್ವಲ್ಲ. ಏನ್ರೋ ಇನ್ನು ಇಲ್ಲೇ ಕೂತಿದ್ರಾ? ಬಾಸ್ ಅಲ್ಲಿದ್ದಾರೆ. ಕಮಾನ್ ಡ್ರೀಮ್ ಗರ್ಲ್ ಬಂದಿದ್ದಾಳೆ, ಎದ್ಬಾ ಬ್ರದರ್. ಯು ಇಡಿಯಟ್, ನೀನ್ ಎದುರುಗಡೆ ನೋಡಕ್ಕೆ ಅಸಹ್ಯ ಪಡ್ತೀನಿ. ಅಂತದ್ರಲ್ಲಿ ನೆನ್ನೆ ರಾತ್ರಿ ಕನ್ಸಿನಲ್ಲಿ ಬಂದು ನನ್ ನಿದ್ದೆನ ಹಾಳು ಮಾಡಿದೆ. ಈ ಕಾಲೇಜ್ನಲ್ಲಿ ಇಷ್ಟು ಜನ ಹುಡುಗಿದ್ದಾರೆ, ನಿನ್ ಕನಸಲ್ಲಿ ಅವ್ರು ಯಾರು ಬಂದಿಲ್ಲ ಅಂದ್ರೆ ಅವ್ರನ್ನ ನೀನು ಪ್ರೀತಿಸ್ತಾ ಇಲ್ಲ ಅಂತ ಅರ್ಥ. ಸೊ ನಿನ್ನ ಹಾರ್ಟ್ ಪಾಯಿಂಟ್ ಅಲ್ಲಿ ನಾನೊಬ್ಬನೇ ಇರೋದು ಅಂತ ನನಗೆ ಈಗ ಗೊತ್ತಾಯ್ತು. ನಿಜ ಹೇಳ, ಐ ಲವ್ ಯು. ಲುಕ್ ಮಹೇಶ್ವರ್, ನೀನಿನ್ನೂ ನಾನು ಇನ್ನೊಂದು ಮುಖನ ನೋಡಿಲ್ಲ. ನೀನ್ ನಿಜವಾಗ್ಲೂ ಗತ್ಸಿದ್ರೆ ಇನ್ 10 ನಿಮಿಷ ಇಲ್ಲೇ ಇರ್ತೀಯಾ? ಓಹೋ ನೋಡ್ರಪ್ಪ, ನಮ್ಮ ಕಾಲೇಜ್ ಬ್ಯೂಟಿ ಬರ್ಡ್ ನನಗೆ ಚಾಲೆಂಜ್ ಮಾಡ್ತಾ ಇದೆ. ರೈಟ್, ನೀನು ಎಷ್ಟು
ಎಷ್ಟು ಎತ್ತರಕ್ಕೆ ಹಾರ್ತೀಯ ಅಂತ ನಾನ್ ನೋಡ್ಲೇಬೇಕು. ಬ್ರದರ್, ಈ ಪಕ್ಷಿ ಪಕ್ಕದಲ್ಲಿ ಲಾಂಡಪಟ ಆಡ್ಸಕ್ಕೆ ರೆಡಿ ಮಾಡೋಣ. ಗುಡ್ Good ಮಾರ್ನಿಂಗ್ morning, ಮೇಡಮ್. ಗುಡ್ ಮಾರ್ನಿಂಗ್. ಮೇಡಮ್ ಅವರೇನೆ ಇವರು ಹೌದು. ಐ ಕಮಾ ಮೇಡಮ್, ವಾಟ್ ಅಬೌಟ್ ದಿಸ್ ಫೆಲೋ? ಯು ಕ್ಯಾನ್ ಗೋ ನಾವ್. ಓಕೆ ಮೇಡಮ್. ಈ ಬ್ಯೂಟಿ ಬರ್ಡ್ ಎಷ್ಟು ಎತ್ತರಕ್ಕೆ ಹಾರತ್ತೆ ಅಂತ ಗೊತ್ತಾಯ್ತಾ? ನಮ್ ತಂದೆಗ್ ವಿಷಯ ಗೊತ್ತಾಗಿದ್ದಕ್ಕೆ ಇಟ್ ಜಸ್ಟ್ ಸ್ಯಾಂಪಲ್. ಮಹೇಶ್ವರ್, ಮನುಷ್ಯರು ಬಿಡೋ ಗಾಳಿಪಟ ಬರೀ ಪೇಪರ್ದು. ಆ ಪಟ ಎಷ್ಟೇ ಕಷ್ಟಪಟ್ರು ಈ ಪಕ್ಷಿ ಪಕ್ಕದಲ್ಲಿ ಬರೋಕೆ ಚಾನ್ಸೇ ಇಲ್ಲ. ಯಾಕೆ ಅಂದ್ರೆ ಇದು ಒಂಟಿ ಪಕ್ಷಿ ಅಲ್ಲ, ಓಹೋ, ಜೋಡಿ ಪಕ್ಷಿ. ಜೋಡಿ ಪಕ್ಷಿ. ಪಟ ತಯಾರಿಸೋನ್ಗೆ ಸೂತ್ರದ ಪಾಠ ಹೇಳ್ಕೊಡ್ತಾ ಇದೆಯಾ? ವೆರಿ ಗುಡ್. ಓಕೆ, ಈ ಪಕ್ಷಿ ಜೊತೆ ಹಾರೋ ಜೋಡಿ ಪಕ್ಷಿ ಯಾವುದು ಅಂತ ತಿಳ್ಕೊಬಹುದಾ? ಡೆಫಿನೆಟ್ಲಿ, ವೈ ನಾಟ್? ಆಕಾಶಕ್ಕೆ ನಕ್ಷತ್ರಗಳು ಚೆನ್ನ, ಸಮುದ್ರಕ್ಕೆ ಅಲೆಗಳು ಚೆನ್ನ, ಇಡೀ ಭಾರತಕ್ಕೆ ಕರ್ನಾಟಕ ಚೆನ್ನ. ಕರ್ನಾಟಕದ ಪಕ್ಷಿಗಳಲ್ಲಿ ನನ್ನ ಜೋಡಿ ಪಕ್ಷಿನೇ ಚೆನ್ನ. ಫಾರ್ ಕಿಡ್ಸ್ he is a baby, for innocence he is the justice, for villains he is the boss. ನೀನ ಬ್ರದರ್ ನನ್ನ ಲವ್ ಬರ್ಡ್ ಜೊತೆ ಹಾರಾಡ್ತಾ ಇರೋದು? ಒಂದು ಚಿಕ್ಕ ಸ್ಟೋರಿ ಹೇಳ. ಗೊತ್ತಿಲ್ಲದೆ ಪಾಪ ಒಬ್ಬ ಇವಳನ್ನ ಐ ಲವ್ ಯು ಅನ್ಬಿಟ್ಟ. ಅವ್ನ ನಾಲ್ಗೆನೆ ಕತ್ತರಿಸಾಕ್ಬಿಟ್ಟೆ. ಒಳ್ಳೆ ಕೆಲಸ ಮಾಡಿದೆ. ಮೊನ್ನೆ ತಾನೇ ಮದುವೆ ಆಗಿದ್ದಾನೆ. ತನ್ನ ಹೆಂಡತಿ ಹೆಸರನ್ನ ಕರೆಯ ಕೂಡ. ಇನ್ನು ಸ್ಟೋರಿ ಗೊತ್ತಾ? ಪ್ರೊಫೆಸರ್ ನೋಟ್ಸ್ ನ ಕೊಡ್ಬೇಕಾದ್ರೆ ಇವಳು ಕೈನ ಟಚ್ ಮಾಡ್ಬಿಟ್ಟ. ಇನ್ನ ಕೈ ಇರಬಾರ್ದು ಅಂತ ಕೈನೇ. ಸರಿಯಾಗಿ ಮಾಡಿದೆ. ಇಷ್ಟೆಲ್ಲ ಕತೆ ಕೇಳಿದ್ಮೇಲೆ ಇಲ್ಲೇ ನಿಂತ್ಕೊಂಡಿದ್ಯಲ್ಲ, ನಾನು ನಿನ್ಗೆ ಏನ್ ಮಾಡ್ಲಿ? ಯಾವ ತರ ಟ್ರೀಟ್ಮೆಂಟ್ ಕೊಡ್ಲಿ? ವರ್ಷ ಆದ್ಮೇಲೆ ನನ್ನ ಎರಡನೇ ಕಂಪ್ನಿಗೆ ಶೇರ್ ಹೋಲ್ಡರ್ ಆಗಿ ಸೇರ್ಕೋತಾ ಇದೆಯಾ? ಈ ಅಗ್ರಿಮೆಂಟ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡಿ ಸಿಗ್ನೇಚರ್ ಮಾಡು. ಚೆಕ್ ಮಾಡುವಂತದ್ದು ಏನಿದೆ ಜೆ ಪಿ, ಯಾವತ್ತಿದ್ರೂ
ಈ ಪ್ರಾಪರ್ಟಿನೆಲ್ಲ ಅನುಭವಿಸೋದು ನಿನ್ನ ನಡೆಯತಾನೆ. ಅಂದ್ರೆ ಐ ಡೆಂಟ್ ಗೆಟ್ ಯು. ನಿನ್ ಮಗಳ ಮದುವೆ ಆಗೋ ನನ್ ಮಗ ನಿನ್ಗೆ ಅಳೆಯತಾನೆ ಆಗ್ಬೇಕು. ಅಂದ್ಮೇಲೆ ಅಗ್ರಿಮೆಂಟು, ಈ ಪಾರ್ಟ್ನರ್ಶಿಪ್, ಡೀಲು ಯಾಕೆ ಬೇಕು? ಆಫ್ಟರ್ ಆಲ್ ನನ್ನ ಮನೆ ವಾಸ್ಕಾಲ್ ಮುಂದೆ ಇರೋ ಕಾಲುಚ್ಚೋ ಮ್ಯಾಟ್ ಅಷ್ಟು ನೀನ್ ಯೋಗ್ಯತೆ ಇಲ್ಲ. ನೀನ್ ನನ್ ಮಗಳನ್ನ ಕೇಳ್ತೀಯಾ? ನೀನ್ ನನ್ ಸ್ನೇಹಿತ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ಮನೆ ಇದ್ದೀನಿ. ಬೇರೆ ಯಾರಾದ್ರೂ ಆಗಿದ್ರೆ ಏನೋ ಮಾಡ್ತೀಯಾ? ಮುಚ್ಚೋ ಬಾಯಿ, ಜಾಸ್ತಿ ಮಾತಾಡಬೇಡ, ಸಿಗ್ದಾಕ್ಬಿಡ್ತೀನಿ. ಎತ್ತಾಚೆ ಬಿಸಾಕು. ನೋಡ್ತಾ ಇರು, ನಾನು ನಿನ್ ಸುಮ್ಮನೆ ಬಿಡೋದಿಲ್ಲ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ಇಲ್ಲಿ ನೋಡು ಪವನ್, ಎಷ್ಟ್ ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ನೀನ್ ನನ್ ಗಿಫ್ಟ್ ಕೊಡ್ಬೇಕು ಅಂತಿದ್ಯಲ್ಲ, ಇದನ್ ಕೊಡಿಸ್ತೀಯಾ? ಗಿಫ್ಟಾ? ಈಗ್ಲೇ ಕೊಡಿಸ್ಬೇಕಾ? ಯಾಕೆ, ದುಡ್ಡಿಲ್ವಾ? ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀಯಾ? ನೆಕ್ಸ್ಟ್ ಟೈಮ್ ತಗೊಂಡ್ರಾಯ್ತು. ಬಾ ಹೋಗೋಣ. ಸರ್ ತಗೊಳ್ಳಿ ಸರ್, ಬರೀ 105 ರೂಪಾಯಿ ಸರ್. ಬೇಡಪ್ಪ, ಇದು ದೇವ್ರ ಡಾಲರ್. ಅವಳು ಪ್ರೀತಿಯಿಂದ ಕೇಳಿದಾಳೆ, ಆದ್ರೂ ನಿನ್ ಹೊಟ್ಟೆ ಮೇಲೆ ಹೊಡೆದು ಇದನ್ನ ಕಡಿಮೆ ಬೆಲೆಗೆ ತಗೊಳ್ಳೋದು ನನಗಿಷ್ಟ ಇಲ್ಲ. ನಿಮ್ ಪಾಕೆಟ್ ಅಲ್ಲಿ ಎಷ್ಟಿದೆಯೋ ಅಷ್ಟು ಕೊಟ್ಬಿಟ್ಟು ದೇವ್ರ ಹೆಸರು ಹೇಳಿ ತಗೊಂಡೋಗಿ ಗುರುವೆ. ತಗೊಳಪ್ಪ, ನನ್ನ ಹತ್ರ ಇಷ್ಟ ಇರೋದು. ತುಂಬಾ ಥ್ಯಾಂಕ್ಸ್. ಆಯ್ತಾಯ್ತು. ಸಂಧ್ಯಾ. ಪವನ್, ಯಾಕೆ ಲೇಟು? ವಾವ್, ವಾಟ್ ಎ ಸರ್ಪ್ರೈಸ್. ತಗೊಂಡ್ ಬಂದ್ಬಿಟ್ಯಾ? ನೀನ್ ಆಸೆ ಪಟ್ರೆ ಪ್ರಪಂಚದಲ್ಲಿ ಅದೆಂಥ ವಸ್ತುನೇ ಆಗಿದ್ರು ನಿನಗೋಸ್ಕರ ತಗೊಂಡ್ಬರ್ತೀನಿ. ನೀನೇ ಹಾಕು. ಸಂಧ್ಯಾ, ಇದನ್ನ ಯಾವತ್ತೂ ತೆಗಿಬಾರ್ದು. ಪವನ್, ನಾನು ಉಸಿರಿರೋವರೆಗೂ ಇದನ್ನ ನಾನು ತೆಗಿಯಲ್ಲ. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ ಸರ್. ಯಾರು ಇವರು? ಇವರು ನಮ್ಮ ಕಂಪ್ನಿ ಕಾರ್ ಡ್ರೈವರ್ ಚಂದ್ರಶೇಖರ್ ಅವರ ಅಣ್ಣ ಸರ್. ಇಲ್ಲಿ ಯಾಕೆ ಬಂದಿದ್ದಾರೆ? ಏನಾದ್ರೂ ಪ್ರಾಬ್ಲಮ್? ನಿನ್ನೆ ರಾತ್ರಿ ಇವರು ತಮ್ಮ ಚಂದ್ರಶೇಖರ್ ಅವ್ರನ್ನ ಪೊಲೀಸ್ನವರು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಸರ್. ಏನ್ ತಪ್ಪು ಮಾಡ್ದ ಅವನು? ಆ ಚಂದ್ರಶೇಖರ್ ಗ್ರೆನೇಡ್ ಮರ್ಚೆಂಟ್ ದೇಶಪಾಂಡೆ ಅವ್ರ ಮಗಳನ್ನ ಲವ್ ಮಾಡ್ತಿದ್ದ ಅಂತ ಪೊಲೀಸ್ನವರು ಕಂಪ್ಲೇಂಟ್ ಕೊಟ್ಟಿದ್ರು, ಅದಕ್ಕೆ ಅರೆಸ್ಟ್ ಮಾಡಿದ್ದಾರೆ. ಯಾವ ಸ್ಟೇಷನ್? ಶಾಂತಿನಗರ್ ಪೊಲೀಸ್ ಸ್ಟೇಷನ್. ಹಲೋ, ಇನ್ಸ್ಪೆಕ್ಟರ್ ಇದ್ದಾರಾ? ನಾನು ಜೆಪಿ ಮಾತಾಡೋದು. ನಿನ್ನೆ ರಾತ್ರಿ ಅರೆಸ್ಟ್ ಮಾಡಿರೋ ಚಂದ್ರಶೇಖರ್ ಮೇಲೆ ಯಾವ ಕೇಸ್ ಪುಟ್ಟಪ್ ಮಾಡಿದೀರಾ? ಏನ ಕಿಡ್ನಾಪ್ ಕೇಸ? ಏನ್ ಪನಿಷ್ಮೆಂಟ್ ಆಗ್ಬೋದು? 3 ವರ್ಷನಾ? ಇನ್ಸ್ಪೆಕ್ಟರ್, ಲಿಸನ್ ಟು ಮೀ ಕೇರ್ಫುಲಿ ಅಂಡ್ ಡೂ ವಾಟ್ ಐ ಸೇ. ನಾ ಲೈಫ್ ಲಾಂಗ್ ಕೊಳೆಯೋ ಹಾಗೆ FIR ಬಿಲ್ಡಪ್ ಮಾಡಿ ಕೋರ್ಟ್ ಕಳಿಸಿ. ನನ್ನ ತಮ್ಮ ನಿಮ್ ಕಂಪ್ನಿಲಿ ಇಷ್ಟು ವರ್ಷ ದುಡ್ದಿದ್ದಕ್ಕೆ ತಾವು ಕೊಡ್ತಿರೋ ಬಹುಮಾನ ಇದೇನೆ ಸರ್. ಶಟ್ ಅಪ್. ಶ್ರೀಮಂತರ ಮಗಳನ್ನ ಹೊಡ್ಕೊಂಡು ಹೋಗೋದ್ರಿಂದ ಅವ್ರೇನ್ ನೋವು ಪಡ್ತಾ ಇರ್ತಾರೆ ಅಂತ ನಿಮ್ಗೇನ್ ಗೊತ್ತು? ಆ ನೋವು ನಿಮ್ಮಂಥವ್ರಿಗೆ ಗೊತ್ತಾಗ್ಬೇಕಾದ್ರೆ ನಿನ್ ತಮ್ಮ ಸಾಯೋವರೆಗೂ ಜೈಲಲ್ಲೇ ಕೊಳಿಬೇಕು. ಲೈಫಲ್ಲಿ ಯಾವತ್ತು ನೆನ್ನೆದು ಯೋಚನೆ ಮಾಡಬಾರ್ದು, ನಾಳೆ ಚಿಂತೆ ಮಾಡಬಾರ್ದು, ಜಾಲಿಯಾಗಿರ್ಬೇಕು. ಇವತ್ತು ಎನಿ ಟೈಮ್ ಅಷ್ಟೇ ಹ್ಯಾಪಿಯಾಗಿರ್ಬೇಕು. ಏನಂತೀಯಾ? ಪವನ್, ನಂಗೆ ತುಂಬಾ ಹೊಟ್ಟೆ ಹಸಿತಾ ಇದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ದೆ ಬಂದ್ಬಿಟ್ಟೆ. ನಂಗೆ ಈಗ್ಲೇ ಟಿಫಿನ್ ಬೇಕು. ಟಿಫನ್ ಅಷ್ಟೇ ತಾನೆ? ನಿಂಗ್ ಟಿಫನ್ ಕೊಡ್ಸೋದ್ ಬಲೆ ಮಹಾನಾ? ಅದೇನಾ? ಗಾಡಿಲಿ ಪೆಟ್ರೋಲ್ ಇದೆ, ಜೋಬಲ್ ದುಡ್ಡಿಲ್ಲ, ಏನ್ ಮಾಡೋದು? ಯು ಇಡಿಯಟ್, ನಂಗೆ ಹೊಟ್ಟೆ ಹಸಿತಾ ಇದೆ. ಏನ್ ಯೋಚನೆ ಮಾಡ್ತಾ ಇದೀಯಾ? ಸಂಧ್ಯಾ, ನೀನ್ 10 ನಿಮಿಷ ಇಲ್ಲೇ ಇರು. ನಿನ್ ಫೇವ್ರೇಟ್ ಟಿಫನ್ ನ ಪಾರ್ಸಲ್ ಮಾಡ್ಸ್ಕೊಂಡ್ ಬರ್ತೀನಿ. ಸ್ಟಾಪ್ ಸ್ಟಾಪ್ ಸ್ಟಾಪ್. ಲೆಫ್ಟ್. ವಾಟ್ಸ್ ಮ್ಯಾಟರ್ ವಿತ್ ಯು? ಕಾಂಟ್ ಯು ಕೀಪ್ ದ ವೆಹಿಕಲ್ ಇನ್ ಕಂಡೀಷನ್? ಸಾರಿ ಸರ್, ಆಯಿಲ್ ಚೇಂಜ್ ಮಾಡಿಸಲು ಸೀಸ್ ಆಗ್ಬಿಟ್ಟಿದೆ ಸರ್. Sure. Excuse me, can you drop me to the airport? My car is in trouble. Definitely, but I need 50 rupees. No problem, I'll pay 500 rupees. But I No, must no, take no, time. no, I want only 50 rupees. Can you You give are me? different, man. Okay, I'll give 50 rupees. Come on, sir. Thank Come. you. La 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 la, tara la la la. ಸಂಧ್ಯಾ, ಹೇಗಿದೆ ಟಿಫನ್? ತುಂಬಾ ಚೆನ್ನಾಗಿದೆ. ಹಾ. ಖಾರ ಮಾತ್ರ ನಿನ್ನಷ್ಟೇ ಇದೆ. ಏನ್ ಹೇಳ್ದೆ ಕಳ್ಳಿ? ನೀನು ಹೆವಿ ಶಾರ್ಟ್ ಟೆಂಪರ್ ಅಲ್ವಾ? ಶಾರ್ಟ್ ಟೆಂಪರ್? ನಿಂತ್ಕೊಳ್ಳ, ನನಗೆ ಶಾರ್ಟ್ ಟೆಂಪರ್ ಅಂತೀಯ? ಏನ್ ಶಾರ್ಟ್ ಟೆಂಪರ್? ಪವನ್, ಖಾರ. ಖಾರನ? ಅಷ್ಟೊಂದು ಖಾರನ? ಓಹೋ, ಅದಕ್ಕೆ ಔಷಧಿ. ನೀನು ಅಮ್ಮ ಅಂತ ಕೂಗೋ ಅಷ್ಟೊತ್ತಿಗೆ ನಿನ್ನಮ್ಮ ನಿನ್ನ ಬಿಟ್ಟು ಹೊಟ್ಟೋಗಿದ್ಲಮ್ಮ.
ಆಗ ನನ್ನ ಮಗಳನ್ನ ನಾನು ಅನಾಥೆ ಮಾಡ್ಬೇಕು ಅನ್ಕೊಂಡಿದ್ರೆ ನಾನು ಇನ್ನೊಂದು ಮದುವೆ ಮಾಡ್ಕೋಬೋದಾಗಿತ್ತು. ಆಗ ನನಗೆ ವಯಸ್ಸಿತ್ತು, ಅಂತಸ್ತಿತ್ತು. ಅದನ್ನೆಲ್ಲ ನುಚ್ಚುನೂರು ಮಾಡಿದೆ. ಯಾರಿಗೋಸ್ಕರ? ನನ್ನ ಮಗಳು ಸಂಧ್ಯಾಗೋಸ್ಕರ ಅಮ್ಮ. ಜೀವ ಬಹಳ ಚಿಕ್ಕದಮ್ಮ, ಜೀವನ ಅಷ್ಟೇ ದೊಡ್ಡದು. ನನ್ನ ಹೃದಯದ ಒಂದು ಭಾಗ ನೀನು. ಅದನ್ನು ಯಾರೇ ಕಿತ್ಕೊಂಡ್ರು ನಿನ್ನ ಪಪ್ಪ ಖಂಡಿತವಾಗಿಯೂ ಉಳಿಯಲ್ಲ. ಐ ಥಿಂಕ್ ಯು ಅಂಡರ್ಸ್ಟ್ಯಾಂಡ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಬೆಟರ್ ಅಂಡರ್ಸ್ಟ್ಯಾಂಡ್. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ಜೀವ ಬಹಳ ಚಿಕ್ಕದಮ್ಮ, ಜೀವನ ಅಷ್ಟೇ ದೊಡ್ಡದು. ಜೀವನ ದೊಡ್ಡದೆ, ಆದ್ರೆ ಪ್ರೀತಿ ಪ್ರೇಮ ಅದಕ್ಕಿಂತ ದೊಡ್ಡದು. ಅದನ್ನ ಯಾರೇ ಕಿತ್ಕೊಂಡ್ರು ನಿಮ್ ಪಪ್ಪ ಜೀವಂತವಾಗಿ ಉಳಿಯೋದಿಲ್ಲಮ್ಮ. ಶಟಪ್, ಡೋಂಟ್ ಸೇ ಒನ್ಸ್ ಅಗೇನ್. ನಿನ್ನ ಪ್ರಾಣ ಹೋದ ಮರುಕ್ಷಣದಲ್ಲೇ ನನ್ನ ದೇಹ ಸ್ಮಶಾನ ಸೇರುತ್ತೆ. ಜೀವನ ಅನ್ನೋದು ವಿಶಾಲವಾದ ಸಮುದ್ರ ಇದ್ದ ಹಾಗೆ. ಅದರ ಅಲೆಗಳು ಸಾಗೋದು ದಡದ ಕಡೆಗೆ ಹೊರತು ಆಕಾಶಕ್ಕಲ್ಲ. ಆಕಾಶದಲ್ಲಿ ಹಾರೋ ವಿಮಾನ ತಯಾರು ಮಾಡಿದ್ದು ಮನುಷ್ಯನೇ. ಕಾನ್ಫಿಡೆನ್ಸ್ ಒಂದಿದ್ರೆ ಲೈಫಲ್ಲಿ ಏನ್ ಬೇಕಾದ್ರೂ ಸಾಧಿಸಬಹುದು. ಸೊಸೈಟಿನಲ್ಲಿ ಒಳ್ಳೆ ಪೊಸಿಷನ್ಗೆ ಬರಬೇಕು ಅಂದ್ರೆ ಶ್ರೀಮಂತಿಕೆ ಇರಬೇಕು. ಶ್ರೀಮಂತನಾಗಿ ಹುಡ್ತೀನಿ, ಬಡವನಾಗಿ ಹುಡ್ತೀನಿ ಅಂತ ಯಾರು ಕನಸು ಮನ್ಸಲ್ಲೂ ನೆನ್ಸಿರಲ್ಲ. ಜೀವನದಲ್ಲಿ ನೆಮ್ಮದಿ ಸಿಗ್ಬೇಕಾದ್ರೆ ಬೇಕಾಗಿರೋದು ಬರೀ ಹಣ ಅಲ್ಲ, ಒಳ್ಳೆ ಹಾರ್ಟ್. ಹಾರ್ಟ್ ಅನ್ನೋದು ಆರ್ಟ್ ಅಲ್ಲ. ನಮ್ ಫ್ಯೂಚರ್ನ ಇಷ್ಟ ಬಂದ ಹಾಗೆ ಪೇಂಟ್ ಮಾಡೋಕೆ. ನನ್ನಿಂದ ನಿನ್ನನ್ನು ದೂರ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆಗತ್ತೆ. ಪೂರ್ವದಲ್ಲಿ ಹುಟ್ಟೋ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದಾಗ, ಆಕಾಶ ಭೂಮಿ ಒಂದಾದಾಗ, ಈ ನಿನ್ನ ಪವನ್ ಉಸಿರು ನಿಂತಾಗ. ಬುದ್ಧಿ, ತಿಂಡಿ ರೆಡಿ. ಮನಸ್ಸು ಸರಿ ಇಲ್ಲ, ನನಗೆ ಟಿಫನ್ ಬೇಡ. ಹಾ, ಸಂಧ್ಯಾ, ನೀನ್ ಟಿಫನ್ ಮಾಡಲ್ವನಮ್ಮ? ನೀನ್ ಮಾಡು ಅಂತಾನು ನಾನು ಫೋರ್ಸ್ ಮಾಡೋದಿಲ್ಲ. ಯಾಕೆಂದ್ರೆ ಈಗ ಆಲ್ರೆಡಿ ನೀನು ಎತ್ತರವಾಗಿ ಬೆಳೆದ್ಬಿಟ್ಟಿದ್ಯಾ. ಅದು ನಿನ್ ತಪ್ಪಲ್ಲಮ್ಮ. ಏಜ್, ಟೀನೇಜ್, ಯಂಗ್ ಏಜ್, ಅಂಡ್ ಬಿಕಾಸ್ ಆಫ್ ದಟ್ ನಾವ್ ಯೋರ್ ಮೈಂಡ್ ಇಸ್ ಆನ್ ಮ್ಯಾರೇಜ್. ಪ್ರಪಂಚದಲ್ಲಿ ಯಾವ ತಂದೆನೂ ಬುದ್ಧಿ ಹೇಳದೇ ಇರೋ ರೀತಿಲಿ ನಾನ್ ನಿನ್ಗೆ ಹೇಳ್ದೆ. ಆದ್ರೆ ನೀನು ನನ್ನ ಅರ್ಥ ಮಾಡ್ಕೊಂಡಿಲ್ಲ. ಹಾಗಂತ ನಿನ್ನ ಆಚೆ ಕಳಿಸ್ದೆ, ರೂಮಲ್ಲಿ ಕೂಡ ಹಾಕೋದು, ರೌಡಿಗಳನ್ನ ಬಿಟ್ಟು ನೀನ್ ಪ್ರೀತಿಸದ ಹುಡುಗನ್ ಹೊಡ್ಸೋದು, ನಿಮ್ಮಿಬ್ರನ್ನ ಬೇರೆ ಮಾಡೋದು, ಇದ್ಯಾವುದನ್ನು ನಿನ್ ಪಾಪ ಮಾಡಲ್ಲ. ಯಾಕೆಂದ್ರೆ ನಿನ್ನಪ್ಪ ನಿನ್ನ ಅಷ್ಟೊಂದು ಪ್ರೀತಿಸ್ತಾನೆ. ನಿನ್ ಕಣ್ಣಲ್ಲಿ ಯಾವತ್ತಾದ್ರೂ ನೀರ್ ಬರೋ ಹಾಗೆ ನಾನ್ ನಡ್ಕೊಂಡಿದ್ದೀನೇನಮ್ಮ? ಇಲ್ಲ. ನಿನ್ ಹತ್ರ ಒಂದ್ ಸಣ್ಣ ರಿಕ್ವೆಸ್ಟ್ ಅಮ್ಮ. ನೀನ್ ಮನೆ ಬಿಟ್ಟು ಹೋಗೋವರೆಗೂ ನಿನ್ ಕಣ್ಣಲ್ಲಿ ಒಂದು ತೊಟ್ಟು ನೀರ್ ಬರೋದನ್ನ ನಿನ್ ಅಪ್ಪ ನೋಡ್ಬಾರ್ದು. ಅದು ನಿಮ್ಮಪ್ಪನ್ಗೆ ನೀನ್ ಕೊಡೋ ಉಡುಗೊರೆ ಗಿಫ್ಟ್. ಎಸ್, ಹೋಗಮ್ಮ, ಹೋಗು. ಗುಡ್ ಲಕ್. ಹಾಗೆ ನೀನ್ ಚೆನ್ನಾಗಿಟ್ಟಿರ್ಲಿ. ಎಕ್ಸ್ಕ್ಯೂಸ್ ಮೀ ಮೈ ಡಿಯರ್ ಡಾಟರ್. ಪ್ರೀತಿ ಪ್ರೇಮದ ಮುಂದೆ ಹಣ ಐಶ್ವರ್ಯ ದೊಡ್ಡದಲ್ಲ ಅಂತ ತಿಳ್ಕೊಂಡಿರೋ ನಿನಗೆ ಕೈಯಲ್ಲಿ ಸೂಟ್ ಕೇಸ್ ಯಾಕೆ ಬೇಕಮ್ಮ? ಶಾರದಮ್ಮ, ಆ ಸೂಟ್ ಕೇಸ್ ಒಳಗಡೆ ಇಡು. 1 ಮಿನಿಟ್. ನಿನ್ ಕತ್ತಲ್ಲಿರೋ ಚೈನ್ ಮಾರಿದ್ರು ನಿನ್ ಗಂಡನಾಗಕ್ ಹೊರಟಿರೋನು ನಿನ್ ಜೊತೆ 1 ತಿಂಗಳು ಸಂಸಾರ ಮಾಡ್ತಾನೆ. ಆ ಕೈಯಲ್ಲಿರೋದು ಹಾಗೇ ಇರ್ಲಿ ಬಿಡಮ್ಮ. ಕೆಲವು ದಿನ ಆದ್ರೂ ಊಟ ತಿಂಡಿಗೆ ಕೊರತೆ ಇರಲ್ಲ. ಇದರಲ್ಲಿ ಅಟ್ಲೀಸ್ಟ್ 1 ವಾರ ನಮ್ ಜೀವನ ನಡೆಸಬಹುದು ಅಲ್ವಾ ಪಾಪ? ಇದು ನನಗ್ ಬೇಕಾಗಿಲ್ಲ. ನೀವೇ ಇಟ್ಕೊಳ್ಳಿ. ವೆರಿ ಗುಡ್. Now I want to see how you bear with him and how your love goes too high. ಈ 21ನೇ ಶತಮಾನಕ್ಕೆ
ನಿಮ್ಮಿಬ್ಬರ ಪ್ರೀತಿ ಪ್ರೇಮ ಯುವ ಪೀಳಿಗೆಗೆ ಮಾರ್ಗದರ್ಶಿ ಆಗಲಿ. ಗುಡ್ ಲಕ್. ಯು ಕ್ಯಾನ್ ಗೋ ನೌ. ಸಂಧ್ಯಾ, ಏ ಸಮಾಧಾನ ಮಾಡ್ಕೋ. ಆಯ್ತಾಯ್ತು, ಕೂಲ್ ಡೌನ್. ನನಗೆಲ್ಲ ಗೊತ್ತು. ನಿನಗೂ ನಿಮ್ ಡ್ಯಾಡಿಗೂ ಕ್ಲಾಶ್ ಆಗಿರುತ್ತೆ. ನೀನ್ ಮನೆ ಬಿಟ್ಟು ಆಚೆ ಬಂದಿರ್ತೀಯ. ಆಮ್ ಐ ರೈಟ್? ಐ ಲವ್ ಯು ಪವನ್. ನನಗ್ ಲೈಫ್ ನಲ್ಲಿ ನಿನ್ ಪ್ರೀತಿ ಒಂದು ಬಿಟ್ರೆ ಬೇರೆ ಏನು ಬೇಡ. ಈಗ ನಾನಿದ್ದೀನಲ್ಲ, ನಿನ್ನ ನನ್ನ ಜೀವಕ್ಕಿಂತ ಹೆಚ್ಚಾಗಿ ನೋಡ್ಕೊತೀನಿ. ಹಾಗಿದ್ರು ಮನೆ ಬಿಟ್ಟು ಬಂದಿದ್ಯಾ. ಈ ನನ್ನ ಪುಟ್ಟ ಮನೆನೇ ನಿನ್ನ ಅರಮನೆ ಅಂತ ತಿಳ್ಕೊ. ಇಲ್ಲಿ ನಿನಗೆ ಯಾವ ಚಿಂತೆನೂ ಇರೋದಿಲ್ಲ. ಹ್ಯಾಪಿ ಆಗಿರ್ಬಹುದು. ಬಾ ಸಂಧ್ಯಾ. ಅಲ್ಲ ಮೇಡಮ್, ನಿಮ್ ರೋಮನ್ಸ್ ಎಲ್ಲ ಆಮೇಲೆ ಇಟ್ಕೊಳ್ಳಿ. ಮೊದಲು ಮೀಟರ್ ಕಾಸು 90 ರೂಪಾಯಿ ಕೊಡಿ. ಟೈಮ್ ಆಯ್ತು, ನಾನು ಹೋಗ್ಬೇಕು. ಒಂದ್ ನಿಮಿಷ ಪ್ಲೀಸ್. ಪವನ್, 100 ರೂಪಾಯಿ ಇದ್ರೆ ಕೊಡು. ಯಾಕೆ ಪವನ್, ನಿನ್ ಹತ್ರ ದುಡ್ಡಿಲ್ವಾ? ಈಗ ನನ್ನ ಹತ್ರ ಇಲ್ಲ, ಖರ್ಚಾಗೋಯ್ತು. ಬೆಳಗ್ಗೆ ಗಾಡಿ ನಿಲ್ಸಿದ್ರೆ ಹೆಂಗ್ರಿ ಮಾಡೋ ಸಂಪಾದನೆ? ನಿಮ್ದೊಳೆ ಕಥೆ ಆಯ್ತಲ್ಲ, ಬೇಗ ಕೊಡಿ. ಟೈಮ್ ಆಯ್ತು, ಹೋಗ್ಬೇಕು. ಒಂದ್ ನಿಮಿಷ ಸಂಧ್ಯಾ, ಈಗಲೇ ಬಂದೆ. ರೀ ಮಿಸ್ಟರ್, ಕಿರ್ಚ್ಕೋಬೇಡ್ರಿ. ಆ ದುಡ್ಡ ನಾಳೆ ನೀವು ಎಷ್ಟೊತ್ತಿಗೆ ಎಲ್ಲಿರ್ತೀರ ಹೇಳಿ, ತಂದ್ಕೊಡ್ತೀನಿ ಪ್ಲೀಸ್. ಅದೆಲ್ಲ ಆಗೋದಿಲ್ಲ ರೀ, ನಮ್ಗೆ ಈಗಲೇ ಬೇಕ್ರಿ. ನಮ್ಗೆ ಬೇಕೇ ಬೇಕು, ದುಡ್ಡು ಬೇಕು. ಅದೆಲ್ಲ ಆಗೋದಿಲ್ಲ, ನಮ್ಗೆ ಬೇಕು. ನನ್ ಮಾತು ಸ್ವಲ್ಪ ಕೇಳ್ರಿ. ನಮ್ಗೆ ಬೇಕಂದ್ರೆ ಬೇಕು. ಏನ್ರಿ ಮೇಡಮ್, ಕೊಡ್ತೀರಿ? ನಿಂತ್ಕೊಳ್ರಿ, ಆಗೋದಿಲ್ಲ, ಕೊಡ್ತೀನಿ. ಒಂದ್ ನಿಮಿಷ ನೋಡಿ, ನಮ್ ದುಡ್ಡು ನಮಗೆ ಬೇಕು. ಏನ್ ಪವನ್, ನಿನ್ ಹತ್ರ ಅಟ್ಲೀಸ್ಟ್ 100 ರೂಪಾಯಿ ಇಲ್ವಾ? ಈಗ ನನ್ ಮರ್ಯಾದೆ ಹೋಗ್ತಾ ಇದೆ. ನಿನ್ನನ್ ಬಿಟ್ರೆ ನನ್ಗೆ ಯಾರಿದ್ದಾರೆ? ಹೇಳು ಪವನ್, ಹೇಳು ಪವನ್. ನಿನ್ನಂತವ್ರಿಗೆಲ್ಲ ಲವ್ ಮದ್ವೆ ಯಾಕೆ ಬೇಕು? ಸಂಧ್ಯಾ, ಇಷ್ಟೊಂದು ಚಿಕ್ಕ ವಿಷಯಕ್ಕೆ ಯಾಕೆ ಸಿಟ್ಟಾಗ್ತಾ ಇದೆಯಾ? ಇವತ್ತಿರೋ ನಾಳೆ ಇರಲ್ಲ. ಲೈಫ್ ನ ನಾವು ಈಸಿಯಾಗಿ ತಗೋಬೇಕು. ನೋಡು, ಮನುಷ್ಯನಿಗೆ ದುಡ್ಡೇ ಇಂಪಾರ್ಟೆಂಟ್ ಅಲ್ಲ, ಪ್ರೀತಿ ಪ್ರೇಮ. ಕೊನೆಗೆ ಉಳಿಯೋದು ಅದೊಂದೇ. ನೋಡು ಪವನ್, ನೀನ್ ಯಾವಾಗ್ಲೂ ಹೀಗೆ ಹೇಳ್ತೀಯ. ನಿನಗ್ ಸೀರಿಯಸ್ನೆಸ್ ಇಲ್ಲ. ನಿನ್ ಪ್ರೀತಿ ಪ್ರೇಮದಿಂದ ಅವ್ನ್ ವಾಪಸ್ ಕಳಿಸಿದ್ಯಾ? ಆಗ್ಲಿಲ್ಲ, ಆಗಲ್ಲ. ಪ್ರಪಂಚದಲ್ಲಿ ದುಡ್ಡಿಗೆ ಫಸ್ಟ್ ಪ್ರೆಫರೆನ್ಸ್, ಆಮೇಲೆ ಮಿಕ್ಕಿದೆಲ್ಲ. ಎಷ್ಟು ಸತಾಯಿಸ್ಯಮ್ಮ, ಸುಮ್ಮನೆ ದುಡ್ಡು ಕೊಡಮ್ಮ, ನಾನು ಹೋಗ್ಬೇಕು. ಟೈಮ್ ಆಯ್ತು. ಆಯ್ತಾಯ್ತು, ಕೊಡ್ತೀನಿರಪ್ಪ. ರಾಮಣ್ಣ, ನಿನ್ನ ಹತ್ರ 100 ರೂಪಾಯಿ ತಗೊಳ್ಳು. ರೇಷನ್ ತಗೊಳಕ್ಕೆ ದುಡ್ಡಿಲ್ಲ, ನಿನಗೆ ಎಲ್ಲಿಂದ ಕೊಡ್ಲಿ? ಅಜ್ಜಿ, ನಿನ್ನ ಹತ್ರ ಇದ್ರೆ ಕೊಡೋಜಿ. ಅಯ್ಯೋ, ನೆನ್ನೆ ಇಸ್ಕೊಂಡಿದ್ದೆ ಕೊಟ್ಟಿಲ್ಲ. ನನ್ ಮಗ ಬೇರೆ ಊರಲ್ಲಿಲ್ಲ. ನಿಂದ್ ಯಾವಾಗೂ ಇದ್ದಿದ್ದೆ. ನಡೀರಮ್ಮ ಹೋಗೋಣ. ನನ್ನ ಹತ್ರ ಇದ್ದಾಗ ಸಹಾಯ ಮಾಡಿದ್ದೀನಿ ನಿಮ್ಗೆ. ಪ್ರೇಮ ಯಾಕೆ ಬೇಕು? ಏಯ್, ತಗೋ ಇದು. ಇಲ್ಲ ಸರ್, ಇದನ್ನ ಇಟ್ಕೊಂಡು ಯಾಕೆ ಇರುವೆ ಅಂಗಡಿ ಹೋಗ್ಲಿ? ದುಡ್ಡು ಕೊಡೋದಕ್ಕೆ ನಾನು ಜಾಗ ಬಿಟ್ಟು ಕಲ್ಲ. ನನಗೆ ಬೇಕೇ ಬೇಕು ಸರ್ ದುಡ್ಡು, ನಾನು ಹೋಗೋದಿಲ್ಲ ಸರ್. ಸಾಕು ಪವನ್, ನಾನ್ ನಿನಗೋಸ್ಕರ ಆಸ್ತಿ ಅಂತಸ್ ಬಿಟ್ಟೆ, ನನ್ ತಂದೆ ದೂರ ಮಾಡ್ಕೊಂಡೆ. ಆದ್ರೆ ನೀನು ನಡು ರೋಡಲ್ಲಿ ನನ್ನ ಮಾನ ಹರಾಜಾಕ್ಬಿಟ್ಟೆ. ದುಡ್ಡಿನ ಬೆಲೆ ಏನು ಅಂತ ನಾನು ಇವತ್ತು ತಿಳ್ಕೊಂಡೆ. ದುಡ್ಡಿಗಿರೋ ಬೆಲೆ ಪ್ರೀತಿ ಪ್ರೇಮಕ್ಕಿಲ್ಲ. ಸಂಧ್ಯಾ, ದುಡ್ಡಿಲ್ಲ ಅಂದ್ರೆ ನಮ್ ಜೀವನ ನಡೆಯಲ್ಲ. ನಿನ್ನೆ ನಂಬ್ಕೊಂಡು ನನ್ನ ಜೀವನನ ನಾನು ಹಾಳು ಮಾಡ್ಕೊಳಕ್ ರೆಡಿ ಇಲ್ಲ. ಐ ಆಮ್ ಸಾರಿ ಪವನ್, ನನ್ನನ್ನು ಮರ್ತ್ಬಿಡು. ಸಂಧ್ಯಾ, ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಾ ಇದೆಯಾ? ನೋಡು, ಪ್ರೀತಿ ಪ್ರೇಮದ ಮುಂದೆ ಈ ಪ್ರಪಂಚದಲ್ಲಿ ಬೇರೆ ಏನೂ ಇಲ್ಲ. ನೀನ್ ಏನ್ ಬೇಕಾದ್ರೂ ಹೇಳು, ನನ್ನ ಮರ್ತ್ಬಿಡು ಅಂತ ಮಾತ್ರ ಹೇಳ್ಬೇಡ. ಸಂಧ್ಯಾ, ಸಂಧ್ಯಾ ಪ್ಲೀಸ್, ನನ್ನ ಮಾತು ಕೇಳಿದ್ರೆ ಇಷ್ಟೊಂದು ಚಿಕ್ಕ ವಿಷಯಕ್ಕೆ ಹೀಗೆ ಕೋಪ ಮಾಡ್ಕೊಂಡ್ರೆ ಹಾಗೆ? ಪವನ್, ಆಮೇಲೆ ಏನೋ ಚೆನ್ನಾಗಿದೀಯಾ? ಊರಲ್ಲಿ ದೊಡ್ಡವರಲ್ಲೇ ಸೇರ್ಕೊಂಡು ನಾನು ಮದುವೆ ಮಾಡ್ಬಿಟ್ರು. ವಿಧಿ ಇಲ್ಲದೆ ನನ್ನ ಹೆಂಡತಿನ ಕರ್ಕೊಂಡು ಬಂದ್ಬಿಟ್ಟೆ. ಐ ಆಮ್ ಸಾರಿ ಕಣೋ. ನನಗೆ ಮನೆ ಬೇಕು, ಬಿಟ್ಕೊಡ್ತೀಯಾ? ಏಯ್, ನಿನ್ ಮನೆ ಕೇಳೋದಕ್ಕೆ ನೀನ್ ಯಾಕೋ ಸಂಕೋಚ ಪಡ್ತೀಯಾ? ಹೋಗೋ. ಬೈಕಿ ಅಲ್ಲೇ ಬೈಕಲ್ಲಿದೆ. ನಾನು ಹೋಗ್ತೀನಿ. ಏ ಸಂಧ್ಯಾ, ಯಾಕೆ ಹೀಗೆ ಆಡ್ತಾ ಇದೀಯಾ? ಯಾಕ? ನಿನ್ನ ಬಿಟ್ಟು ನನ್ನ ಕೈಲಿ ಇರಕ್ಕಾಗಲ್ಲ. ಯಾಕ? ನಾನಿರೋಕ್ ಮನೇನೂ ಇಲ್ಲ. ಇನ್ನು ನಿನ್ ಜೊತೆಲೇ ಇದ್ರೆ ಫುಟ್ಪಾತ್ ಮೇಲೆ ಮಲಗ್ಬೇಕಾಗತ್ತೆ. ಆಮೇಲೆ ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡ್ಬೇಕಾಗತ್ತೆ. ಗುಡ್ ಬಾಯ್. ಸಂಧ್ಯಾ, ಸಂಧ್ಯಾ, ಮನುಷ್ಯನಿಗಿಂತ ದುಡ್ಡೇ ದೊಡ್ಡದು ಅಂತ ನೀವು ಹೇಳೋದು ತಪ್ಪಾಗುತ್ತೆ ಸರ್. ಶಾಟ್ ಅಪ್. ನಿಮ್ಮ ಎಕ್ಸ್ಪ್ಲನೇಷನ್ ನಂಗೆ ಬೇಕಾಗಿಲ್ಲ. ಎಕ್ಸ್ಕ್ಯೂಸ್ ಮೀ ಸರ್. ನೀವೇನ್ ಹೇಳಿದ್ರಿ? ಆ 3 ಜನ ಸತ್ತಿದ್ದಕ್ಕೆ ಅವ್ರಿಗೆ ಸಂಬಂಧನೇ ಇಲ್ದೇ ಇರೋರು ಹಣ ಕೇಳಕ್ ಬಂದಿದ್ರಲ್ಲ, ಭಿಕ್ಷೆ ಅಂತ ಬಿಸಾಕಿ ಅವ್ರ ಹತ್ರ ಸಿಗ್ನೇಚರ್ ತಗೊಳ್ಳಿ.
ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಮನೆ ಮುಂದೆ ಇರೋ ನಾಯಿಗೆ ಅನ್ನ ಹಾಕಿದ್ರೆ ಅದನ್ನ ತಿನ್ನೋದು ಬೀದಿ ನಾಯಿಗಳೇ ಜಾಸ್ತಿ. ಸರ್, ದಯವಿಟ್ಟು ನಾ ಹೇಳೋದೊಂದು ಸ್ವಲ್ಪ ಕೇಳಿ. ಅದೇ ತರನೇ ಮನುಷ್ಯನ್ ಜಾತಿ ಸರ್. ಯಾವನೋ ಸಂಪಾದನೆ ಮಾಡಿಟ್ರೆ ಇನ್ಯಾವನೋ ಹೊಡ್ಕೊಂಡು ಹೋಗೋದು. ನಾನು ಹೇಳಿದ ತಪ್ಪ ಸರ್? ಒಬ್ಬ ಭಿಕ್ಷುಕ ಶ್ರೀಮಂತನಾಗ್ಬೇಕು ಅಂತ ಅಂದ್ಕೊಳ್ಳೋದು ತಪ್ಪಲ್ಲ ಸರ್. ಒಬ್ಬ ಶ್ರೀಮಂತನ ಮನೆ ಕನ್ನ ಹೊಡೆದು ಒಂದೇ ಸಲ ಲೆವೆಲ್ಗೆ ಬರ್ಬೇಕು ಅಂತ ಅಂದ್ಕೊಳ್ಳೋದು ತಪ್ಪು ಸರ್. ಅದೆಲ್ಲ ಬಿಡಿ ಸರ್. ನೀವು ಮನೇಲಿ ಬಹಳ ಕಷ್ಟಪಟ್ಟು ನಿಮ್ ತಂಗಿನೋ ಅಥವಾ ನಿಮ್ ಮನೆ ಮಗಳನ್ನೋ ತುಂಬಾ ಮುದ್ದಿಂದ ಸಾಕಿ ಅವಳಿಗೊಂದು ಭವಿಷ್ಯ ಕೊಡ್ಬೇಕು ಅನ್ಕೊಂಡಾಗ ಸಡನ್ ಆಗಿ ಯಾವನೋ ಒಬ್ಬ ಬೀದಿಲಿ ಹೋಗೋನ್ ಬಂದು ನಿಮ್ ತಂಗಿನ ಕರ್ಕೊಂಡು ಹೋಗ್ತೀನಿ ಅಂದ್ರೆ ನೀವೇನ್ ಮಾಡ್ತೀರಾ ಸರ್? ಹಿಟ್ ಔಟ್ ಆರ್ ಗೆಟ್ ಔಟ್ ಅಂತ ಕತ್ತರಿಸ್ ಬಿಸಾಕ್ತಿರಲ್ವಾ? ನಾನು ಅದನ್ನ ಮಾಡಲ್ಲ ಸರ್. ಏಯ್, ಹೂ ಆರ್ ಯು? ವಾಟ್ ಯು ವಾಂಟ್ ಫ್ರಮ್ ಮೀ? ನನ್ನಿಂದ ನಿಮ್ಗೆ ಏನಾಗ್ಬೇಕು? ಇಷ್ಟೊತ್ತು ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ರು ಅವ್ನು ನಾನೇ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ನಿಮ್ಮಂತ ಶ್ರೀಮಂತರಿಗೆ ಸುತ್ತಿ ಬಳಸಿ ಮಾತಾಡೋದು ಬಹಳ ಅಭ್ಯಾಸ ಇರುತ್ತಲ್ವಾ? ಸೊ ಇವಾಗ ನಾನು ಏನ್ ಮಾಡ್ಬೇಕು? ನೋಡಿ, ನೀವ್ ಏನ್ ಹೇಳ್ಬೇಕು ಅಂತಿದ್ದೀರೋ ಅದನ್ನು ಕೇಳೋ ತಾಳ್ಮೆ ನನಗಿಲ್ಲ. ಪ್ರೀತಿ ಪ್ರೇಮದ ಮುಂದೆ ಈ ಆಸ್ತಿ ಹಣ ಯಾವುದು ನಿಂತ್ಕೊಳ್ಳಲ್ಲ. ಇದ್ಯಾವುದು ಶಾಶ್ವತ ಅಲ್ಲ ರೀ. ಡೆಫಿನೆಟ್ಲಿ, ನೋ ಡೌಟ್ ಅಟ್ ಆಲ್. ಈಗಿನ ಪ್ರತಿಯೊಬ್ಬ ಹುಡುಗಾನು ಒಂದ್ ಹುಡುಗಿನ ಪ್ರೀತಿಸೋದಕ್ ಮುಂಚೆ ನೋಡೋದೇನ್ ಗೊತ್ತಾ? ಆ ಹುಡುಗಿ ಹಾಕಿರೋ ಡ್ರೆಸ್ ಎಷ್ಟಾಗತ್ತೆ, ಅವಳು ಹಾಕಿರೋ ಸ್ಲಿಪ್ಪರ್ ಎಷ್ಟಾಗತ್ತೆ, ಅವ್ರ ತಂದೆ ಎಷ್ಟು ದೊಡ್ಡ ಶ್ರೀಮಂತ, ಅವಳನ್ನ ನಾನು ಮದುವೆ ಆದ್ರೆ ಎಂಟೈರ್ ಆಸ್ತಿ ನಂದಾಗತ್ತೆ ಅಂತ ನಿಮ್ಮಂತವ್ರ ಲೆಕ್ಕ ಹಾಕಿ ಪ್ರೀತಿ ಮಾಡ್ತಾರೆ. ಎಕ್ಸ್ಕ್ಯೂಸ್ ಮಿ ಮಿಸ್ಟರ್ ಜೆಪಿ ಅವರೇ, ದಯವಿಟ್ಟು ಆ ಮಾತು ವಾಪಸ್ ತಗೊಳ್ಳಿ. ನಾನಂತ ಕ್ಯಾಟಗರಿ ಸೇರಿದವನಾಗಿದ್ರೆ ಇಷ್ಟ ದಿನ ಕಾಯೋದೇ ಬೇಕಾಗಿರ್ಲಿಲ್ಲ. ನಿಮ್ ಮಗಳ ಕುತ್ತಿಗೆಗೆ 3 ಗಂಟೆ ಹಾಕ್ತೀನಿ ಅಂತ ಕೇಳಕ್ಕೂ ಬರ್ತಾ ಇರ್ಲಿಲ್ಲ. ನಿಮ್ಮನ್ನ ಯಾವಾಗ್ಲೂ ತಾತ ಮಾಡಿ ನಿಮ್ ಮಗಳನ್ನ ತಾಯಿ ಮಾಡ್ಬಿಡ್ತಿದ್ದೆ. ನೋಡು, ಐ ಡೋಂಟ್ ವಾಂಟ್ ಟು ವೇಸ್ಟ್ ಮೈ ಟೈಮ್. ಮನೆ ಒಳಗಡೆ ಬಲಗಾಲ್ ಇಟ್ಕೊಂಡು ಬಂದಿದ್ಯಾ? ನನ್ನ ಮಗಳು ನಿನ್ನ ಸ್ವೀಕರಿಸಿದ್ರೆ ಆನಂದವಾಗಿ ಕರ್ಕೊಂಡು, ಅಕಸ್ಮಾತ್ ಅವಳೇನಾದ್ರೂ ನಿನ್ ವಿರುದ್ಧ ಒಂದ್ ಮಾತು ಮಾತಾಡಿದ್ರೆ ಯಾವ ರೀತಿನೂ ತೊಂದರೆ ಮಾಡದೆ ನೀನು ಹೊರಗೋಗ್ತೀಯಾ ಅಂತ ನಾನ್ ತಿಳ್ಕೊಂಡಿದ್ದೀನಿ. ಗುಡ್ ಲಕ್ ಬೇಬಿ. ಬಾಯ್. ಮ್ಯಾನೇಜರ್ ಸರ್, ಫಾಲೋ ಮೀ. ಯಾಕೆ ಏನು ಮಾತಾಡ್ತಿಲ್ಲ? ನಿಮ್ ತಂದೆ ಅಷ್ಟೆಲ್ಲ ಮಾತಾಡ್ತಿದ್ರು ನೀನ್ ಸುಮ್ಮನೆ ನಿಂತ್ಕೊಂಡು ನೋಡ್ತಿದ್ಯಾ ಅಂದ್ರೆ ಇದ್ರಲ್ಲಿ ಏನೋ ಕಾರಣ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಸಂಧ್ಯಾ, ಸಂಧ್ಯಾ, ನನ್ ಮಾತು ಕೇಳು. ನೋಡು ನೋಡು, ನೀನು ನಿಮ್ ತಂದೆ ತರ ಆಸ್ತಿ ಹಣ ಐಶ್ವರ್ಯ ಬಯಸ್ತಿ ಅಂತ ನಾನು ಯಾವತ್ತೂ ತಿಳ್ಕೊಂಡಿರ್ಲಿಲ್ಲ. ನೋಡು ಸಂಧ್ಯಾ, ಪ್ಲೀಸ್ ನನ್ ಮಾತು ಕೇಳು. 1 ನಿಮಿಷ ಕೂತ್ಕೋ. ನೋಡು, ಕೇವಲ ನನ್ನ ಹತ್ರ ದುಡ್ಡಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಪ್ರೀತಿ ಪ್ರೇಮನೇ ಬಿಟ್ಟು ಬರ್ತೀಯ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ ಕಣೆ. ನೋಡು, ನಿನಗೆ ಐಶ್ವರ್ಯ ಹಣನೇ ಬೇಕು ಅಂತ ಮೊದಲೇ ಹೇಳಿದಿದ್ರೆ ಈ ಪವನ್ ಅದನ್ನೆಲ್ಲ ಸಂಪಾದನೆ ಮಾಡಿ ನಿನ್ನ ಹತ್ರ ಬರ್ತಿದ್ದ. ನೋಡು ಸಂಧ್ಯಾ, ನನ್ ಮಾತು ಕೇಳು. ಏ ಸಂಧ್ಯಾ, ಅಂದ್ರೆ ನಿನಗೆ ಪ್ರೀತಿ ಪ್ರೇಮಕ್ಕಿಂತ ದುಡ್ಡೇ ಇಂಪಾರ್ಟೆಂಟ್ ಆಗೋಯ್ತಾ? ನನ್ನ ಬಗ್ಗೆ ನೀನ್ ಏನ್ ತಿಳ್ಕೊಂಡ್ರು ನನಗ್ ಚಿಂತೆ ಇಲ್ಲ. ನಾನ್ ನಿನ್ ಜೊತೆ ಮಾಡಿದ ಪ್ರೀತಿ ಪ್ರೇಮ ನಾಟಕ ಅಂತ ತಿಳ್ಕೊ. ನಿನ್ನ ಕತ್ತಿ ಸಾಯಿಸ್ಬಿಡ್ತೀನಿ. ಆದ್ರೆ ನನ್ ಮನಸ್ಸು ಒಪ್ತಾ ಇಲ್ಲ. ನಾನೇನ್ ಮಾಡ್ಲಿ? ಹೇಳ್ತಾ ಇದ್ದೀನಿ ಕೇಳು. ಯಾವ ಹಣ ಐಶ್ವರ್ಯನ ನೋಡಿ ನಿಮ್ಮ ಅಪ್ಪನ ಮಾತನ್ನ ಕೇಳ್ಕೊಂಡು ನಡು ರಸ್ತೆಯಲ್ಲಿ ದುಡ್ಡುಗೋಸ್ಕರ ನನ್ನ ಪ್ರೀತಿ ತಿರಸ್ಕಾರ ಮಾಡಿದ್ಯಲ್ಲ, ಇದೇ ಪವನ್ ವಿತಿನ್ 6 months ಅಲ್ಲಿ ನಿಮ್ಮ ಅಪ್ಪ ಕೂತ್ಕೊಳ್ಳೋ ಚೇರ್ಗಿಂತ ದೊಡ್ಡ ಚೇರಲ್ಲಿ ಕೂತ್ಕೊಳ್ಳಿಲ್ಲ. ನಾನು ಕರ್ನಾಟಕದ ಗಂಡೆ ಅಲ್ಲ. Now the ball is in your court. But ಅದು ಯಾವತ್ತೂ ಅಲ್ಲೇ ಇರುತ್ತೆ ಅಂತ ಕನಸು ಕಾಣ್ಬೇಡ ಕಡೆ. I will be back. ಹಲೋ ಮಿಸ್ಟರ್ ಜೆಪಿ,
ನನ್ನ ನೋಡಿ ಆಶ್ಚರ್ಯ ಆಗ್ತಿದೆ ಅಲ್ವಾ? ಐ ಥಿಂಕ್ ಯು ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಡೇ. ಯು ಹ್ಯಾವ್ 3 cars, ಐ ಹ್ಯಾವ್ 5 cars. ನಿನಗೆ ಒಂದು 5 ಸ್ಟಾರ್ ಹೋಟ್ಲ್ ಇದೆ, ನನಗೆ 2 5 ಸ್ಟಾರ್ ಹೋಟ್ಲ್ ಇದೆ. ಯು ಹ್ಯಾವ್ 2 ಕಂಪನೀಸ್, ಬಟ್ ಐ ಹ್ಯಾವ್ 4 ಕಂಪನೀಸ್. ನೀನು ಈ ತರ ಸಣ್ಣ ಮನೇಲಿದೀಯ, ಆದ್ರೆ ಈ ತರದ 10 ಮನೆಗಳನ್ನು ಹಾಕಿದ್ರೆ ನಂದು ಒಂದು ಮನೆ. ನೌ ದ ಬಾಲ್ ಈಸ್ ಇನ್ ಮೈ ಕೋರ್ಟ್ ಅಂಡ್ ದ ಟೈಮ್ ಈಸ್ ಇನ್ ಮೈ ಸೈಡ್. ಯು ಆರ್ ಇನ್ ಡಾರ್ಕ್, ಐ ಆಮ್ ಇನ್ ಲೈಟ್. ಇದೊಂಥರ ಚೆನ್ನಾಗಿದೆ ಅಲ್ಲ? ನನಗೆ ನನ್ನ ಸಂಧ್ಯಾ ಬೇಕು. ಸ್ಟಾಪ್ ಇಟ್. ಅರ್ಧ ರಾತ್ರಿಲಿ ಕೊಡೆ ಹಿಡಿಯೋ ಮಾತುಗಳನ್ನ ಮಾತಾಡಬೇಡ. ಒಬ್ಬ ಮನುಷ್ಯ ಎಷ್ಟೇ ಕಷ್ಟಪಟ್ಟು ನ್ಯಾಯ, ನೀತಿ, ಧರ್ಮ, ಸತ್ಯದಿಂದ ಕೆಲಸ ಮಾಡಿದ್ರು ಇಷ್ಟು ಶಾರ್ಟ್ ಪೀರಿಯಡ್ ನಲ್ಲಿ ನಿನ್ ಹಾಗೆ ಶ್ರೀಮಂತನಾಗೋಕೆ ಸಾಧ್ಯವೇ ಇಲ್ಲ. ಅಕಸ್ಮಾತ್ ನೀನ್ ಈ ರೀತಿ ಆಗ್ಬೇಕಾದ್ರೆ ಯಾರ್ದಾರು ತಲೆ ಎತ್ತಿರ್ಬೇಕು ಅಥವಾ ಒಬ್ಬನ ನಾಶ ಮಾಡಿರ್ಬೇಕು. ಅಂತ ಕೆಲಸ ಮಾಡಿ ನೀನ್ ನನ್ನ ಮುಂದೆ ಬಂದು ನನ್ನ ಮಗಳನ್ನ ಕೇಳೋಕೆ ಎಷ್ಟೋ ಧೈರ್ಯ. ನ್ಯಾಯ, ನೀತಿ, ಧರ್ಮದ ಬಗ್ಗೆ ನೀನ್ ನನ್ನ ಹತ್ರ ಹೇಳ್ತಾ ಇದೀಯ ಜೆಪಿ. ಆವತ್ ನಾನು ನಿನ್ನ ಹತ್ರ ಬಂದಾಗ ನಿನಗ್ ಬೇಕಾಗಿದ್ದು ನನ್ನಲ್ಲಿದ್ದು ಒಳ್ಳೆ ಗುಣಗಳಲ್ಲ, ಆಸ್ತಿ, ಅಂತಸ್ತು, ಕಾರು, ಬಂಗ್ಲೆ ಅಷ್ಟೇ. ಮನುಷ್ಯ ಎಷ್ಟೇ ತಿಂದ್ರು ಹೊಟ್ಟೆ ತುಂಬಿದ ತಕ್ಷಣ ಆ ಹೊತ್ತಿಗೆ ಸಾಕು ಅಂತಾನೆ. ಆದ್ರೆ ಆಸ್ತಿ, ಹಣದ ವಿಷಯ ಬಂದಾಗ ಅವನಿಗೆ ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ಸಾಕು ಅನ್ಸಲ್ಲ. ಯಾಕೆಂದ್ರೆ ದುರಾಸೆ ಜಾಸ್ತಿ. ಕೆಲವರಿಗೆ ದುಡ್ಡಿಗೂ ಪ್ರೀತಿಗೂ ವ್ಯತ್ಯಾಸನೇ ಗೊತ್ತಿರಲ್ಲ. ಆದ್ರೆ ಒಂದ್ ಮಾತು ತಿಳ್ಕೋ ಜೆಪಿ, ಎಷ್ಟೇ ಸಂಪಾದನೆ ಮಾಡಿದ್ರು ನಾನೇ ಆಗ್ಲಿ ನೀನೇ ಆಗ್ಲಿ ಕೊನೆಗೆ ಹೋಗೋದು 3 ಅಡಿ 6 ಅಡಿ ಹಳ್ಳಕ್ಕೇನೆ. ಈ ಲೈಫ್ ಏನು ಶಾಶ್ವತ ಅಲ್ಲ. ಈ ಆಸ್ತಿ, ಹಣ, ಐಶ್ವರ್ಯ, ಬಂಗ್ಲೆ ಎಲ್ಲ ನಾವು ಸತ್ತಾಗ ನಮ್ ಜೊತೆ ಬರೋದಿಲ್ಲ. ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ? ಯಾವತ್ತು ಮನುಷ್ಯ ಬದುಕಿರೋವಾಗ ಅವನ ಹೆಸರಿಟ್ ಕರೀತಾರೆ. ಸತ್ತಿದ್ದ ನೆಕ್ಸ್ಟ್ ಮಿನಿಟೆ, ಅಂದ್ರೆ ಸತ್ತಿದ್ ಇಮಿಡಿಯೇಟ್ಲಿ ಆ ಡೆಡ್ ಬಾಡಿ ಬಂತ ಅಂತಾರೆ. ಇಷ್ಟೇ ಮನುಷ್ಯನ ಲೈಫ್. ಆ ಡೆಡ್ ಬಾಡಿ ತಗೊಂಡು ಹೋಗಿ ಹಳದಲ್ಲಿ ಹಾಕಿ ಮುಚ್ಚಕ್ ಮುಂಚೆ ಅವ್ನ ಮೈ ಮೇಲಿರೋ ಒಡವೆಗಳನ್ನೆಲ್ಲ ತಗೊಂಡ್ಬಿಡ್ತಾರೆ. ಯಾವುದು ಬಿಡೋದಿಲ್ಲ. ಅವ್ನ ಕೈಲಿರೋ ರಿಂಗು ಟೈಟ್ ಆಗ್ಬಿಟ್ಟು ಆಚೆ ಬರ್ಲಿಲ್ಲ ಅಂದ್ರೆ ಬೆರಳೆ ಕತ್ತರಿಸ್ಬಿಟ್ಟು ರಿಂಗ್ ಎತ್ತಿಟ್ಕೊಂಡು ಜೋಬಲ್ ಹಾಕೊಂಡ್ಬಿಡ್ತಾರೆ. ಇಷ್ಟೇ, ಮನುಷ್ಯ ಏನೂ ಇಲ್ಲ, ವೇಸ್ಟ್. ಅವನ ಹೆಸರಾಗ್ಲಿ ಗುಣ ಆಗ್ಲಿ ಯಾರು ಕಿತ್ಕೊಳಕ್ಕಾಗಲ್ಲ. ಕೊನೆಯವರೆಗೂ ಶಾಶ್ವತವಾಗಿ ಉಳಿಯೋದು ಅದೊಂದೇ ಮಿಸ್ಟರ್ ಜೆಪಿ. ಏನಂತೀಯ ಸಂಧ್ಯಾ? ರಾಮಾಯಣ ಮಹಾಭಾರತ ಕತೆ ಹೇಳಿ ನನ್ನ ಮಗಳನ್ನ ಮದುವೆ ಆಗ್ಬೇಕು ಅನ್ನೋ ಕನಸು ಕಾಣಬೇಡ. ಸತ್ತ ಹೆಣದ ಕೈಲಿ ನನ್ನ ಮಗಳಿಗೆ 3 ಗಂಟೆ ಹಾಕ್ಸ್ತೀನಿ ವಿನಃ ನಿನ್ನ ಕೈಯಿಂದ ನನ್ನ ಮಗಳಿಗೆ ತಾಳಿ ಕಟ್ಸೋದಿಲ್ಲ. ನೀನು ಒಪ್ಪದ್ರಷ್ಟು ಬಿಟ್ರಷ್ಟು ಏನೇ ಆದ್ರೂ ಇವಳೇ ನನ್ನ ಹೆಂಡತಿ ಅಂತ ನಾನು ಯಾವತ್ತೋ ಡಿಸೈಡ್ ಮಾಡ್ಬಿಟ್ಟಿದ್ದೇನೆ. ಬಾ ಸಂಧ್ಯಾ, ಹೋಗೋಣ. ಪವನ್, ಬಿಡು ಕೈನ. ಏನ್ ಮಾಡ್ತಾ ಇದ್ಯಾ? ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ಯಾ? ಇಷ್ಟೊತ್ತು ನಿಮ್ಮ ಅಪ್ಪಂದಾಯ್ತು, ಈಗ ನಿಂದು ಶುರು ಆಯ್ತಾ? ಏಯ್, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಬಾರೆ. ಪವನ್, ಇಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. Find it. ಚೆನ್ನಾಗಿ ನೋಡು. 1.5 ಕೋಟಿ ಕೊಟ್ಟು ನೆನ್ನೆ ತಾನೇ ಈ ಮನೆ ಪರ್ಚೇಸ್ ಮಾಡಿದೆ. ಈ ಮನೆ ಇಷ್ಟ ಆಯ್ತಾ ನಿನಗೆ? ತುಂಬಾ ದೊಡ್ಡ ಮನೆ. ಏಯ್, ನನ್ನನ್ನು ಏನು ಅಂತ ತಿಳ್ಕೊಂಡ್ಬಿಟ್ಟಿದೀಯ ನೀನು? ಈಗ ಗೊತ್ತಾಯ್ತಾ? ಏಯ್, ಮಾತಾಡು, ಮಾತಾಡೆ. ಏಯ್ ಏಯ್, ಓಡ್ಬೇಡ, ನಿಂತ್ಕೊಳೆ. ಎಲ್ಲಿಗೆ ಹೋಗ್ತಾ ಇದೀಯಾ? ರೇ ಪೂಜಾರ್ರೆ, ಹಾರಗಳ ಕೊಡ್ರಿ. ಏನಾಗಿದೆ ನಿನ್ಗೆ? ಪವನ್, ಪ್ಲೀಸ್, ಪ್ಲೀಸ್, ಬಿಟ್ಬಿಡು. ಏಯ್, ಈ ಒಂದು ಡೈಲಾಗ್ ಮಾತ್ರ ರಿಪೀಟ್ ಮಾಡಬೇಡ. ನೋಡೋ, ಈ ಮನೆ ಚಿಕ್ಕದಾಯ್ತೇನೆ, ಇದಕ್ಕಿಂತ ದೊಡ್ಡ ಮನೆ ಬೇಕಾ? ಹೇಳು, ನಿನಗಿದು ತುಂಬಾ ದುಡ್ಡು ಬೇಕಾ? ಸುಮ್ನೆ ನನಗೆ ತೊಂದರೆ ಕೊಡ್ಬೇಡ. ರೇ ಪೂಜಾರ್ರೆ, ಶುರು ಮಾಡ್ರಿ ಮಂತ್ರಗಳನ್ನ. ಈ ಹುಡುಗಿನ ನಂಬಕ್ಕಾಗಲ್ಲ, ತುಂಬಾ ಚಂಚಲ ಮನಸ್ನೋರು. ಯಾವ ಟೈಮಲ್ಲಿ ಬಣ್ಣ ಬದಲಾಯಿಸ್ತಾರೋ ಹೇಳಕ್ಕೆ ಆಗಲ್ಲ ರೇ. ಕೊಡ್ರಿ ಇಲ್ಲಿ ತಾಳಿನ. ಏಯ್, ನಿಂತ್ಕೊಳೆ. ಏಯ್, ನಿಂತ್ಕೊಳೆ, ಓಡ್ಬೇಡ. ಏಯ್, ನಿಂತ್ಕೊಳೆ, ನಿಲ್ಲೋ. ನಿಂತ್ಕೊಳೆ ಅಂದ್ರೆ ಎಲ್ಲ ಹೋಗ್ತಾ ಇದ್ಯಾ? ನಿಂತ್ಕೋ. ನೀನ್ ಹೇಳಿದ ತಕ್ಷಣ ಈ ಆಸ್ತಿ ಹಣ ಎಲ್ಲ ಸಂಪಾದನೆ ಮಾಡ್ದೆ ಕಣೆ. ಆಗ ನನಗೆ ಯಾವುದು ಕಷ್ಟ ಅನಿಸ್ಲಿಲ್ಲ. ಆದ್ರೆ ಈಗ ನೀನ್ ಹೇಳ್ತಾ ಇದೆಯಲ್ಲ, ನನ್ನ ಪ್ರೀತಿಯಿಂದ ದೂರ ಹೋಗ್ತಾ ಇದ್ದೀರಿ ಅಂತ.
ಇದು ನನಗೆ ತುಂಬಾ ನೋವಾಗ್ತಾ ಇದೆ ಕಣೆ, ತುಂಬಾ ನೋವಾಗ್ತಾ ಇದೆ. ನನ್ನ ಮಾತು ಕೇಳು, ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಬೇಡ ಸಂಧ್ಯಾ. ಆಮೇಲೆ ಏನಾಗುತ್ತೆ ಗೊತ್ತಾ, ನನ್ನ ಮೈಂಡ್ ಡೈವರ್ಟ್ ಆಗಿ ನಿನ್ನ ಮರ್ಡರ್ ಮಾಡಿ ನಾನು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಮುಂಚೆನೆ ನೀನಾಗಿ ನೀನೇ ಹತ್ತೆ ಮನೆ ಮೇಲೆ ಬಂದು ಕೂತ್ಕೊಂಡ್ಬಿಡು. ಬಾ ಸಂಧ್ಯಾ, ನನ್ನ ಮಾತು ಪ್ಲೀಸ್. ಬಾರೆ. ಏ ಪೂಜಾರಿ, ಏನ್ ಮುಖ ನೋಡ್ತಾ ಇದೀಯಾ? ಬೇಗ ಬೇಗ ಮಂತ್ರ ಹೇಳು. ನನ್ನ ನಿನ್ನ ಪ್ರೀತಿ ಎಲ್ಲಿ ಶುರು ಆಯ್ತು ಅಲ್ಲೇ ನಾನು ನಿನಗೆ ಹೆಂಡತಿ ಆಗ್ಬೇಕು ಅಂತ ನನಗೆ ಆಸೆ. ಪ್ಲೀಸ್ ಪವನ್, ಪ್ಲೀಸ್. ಅಷ್ಟೇ ತಾನೆ? ಏ ಪೂಜಾರಿ, ಏನೇನ್ ಬೇಕೋ ಎಲ್ಲ ಎತ್ಕೋ, ಬೇಗ ಹೋಗೋಣ. ಬಾರಯ್ಯ ಬೇಗ. ಅಯ್ಯ, ಗಂಡು ತುಂಬಾ ಹುಮ್ಮಸ್ನಲ್ಲಿದ್ದಾನೆ. ಕೈನಲ್ಲೇ ತಾಳೆ ಹಿಡಿದ ತಕ್ಷಣ ಮದ್ವೆ ಗಂಡು ಅನ್ಸ್ಕೊಂಡ್ಬಿಟ್ಟ. ಅದೇ ಅರಿಷ್ಟು ದಾರ ಅವ್ನ ಕುತ್ತಿಗೆ ನೇಣು ಹಾಗಾಗ್ಬೇಕು. ಹೇಳು, ನಮ್ಗೆ ಯಾಕೆ ತೊಂದರೆ ಕೊಡ್ತೀಯಾ? ಏಯ್, ನಾವಿಬ್ರು ನಿಂಗೇನು ಅನ್ಯಾಯ ಮಾಡಿದ್ದೀವಿ? ಏಯ್, ಹೋಗೋ ಇಲ್ಲಿಂದ, ಹೊಟ್ಟೋಗು. ಸಂಧ್ಯಾ, ನಿನಗೆ ಜ್ಞಾಪಕ ಇದೆಯಾ? ನಾನು ನೀನು ಫಸ್ಟ್ ಮೀಟ್ ಮಾಡಿದ್ದು ಇದೇ ಜಾಗದಲ್ಲಿ. ನೋಡು, ಇಲ್ಲಿ ಯಾರ ತಾಪತ್ರಯನೂ ಇಲ್ಲ. ನಿನಗೆ ಇಲ್ಲೇ ತಾಳಿ ಕಟ್ಟಿಸ್ಕೊಳ್ಬೇಕು ಅಂತ ಆಸೆ ಇತ್ತಲ್ವಾ? ನನಗೆ ಬಹಳ ಸಂತೋಷ ಆಗ್ತಾ ಇದೆ ಪವನ್. ಸಂಧ್ಯಾ, ನೀನ್ ನಿಜ ಹೇಳ್ತಾ ಇದೀಯಾ? ಹೌದು ಪವನ್, ಕಟ್ಟು ತಾಳಿನ. ಹಾ ಸಂಧ್ಯಾ. ಸಂಧ್ಯಾ, ನೀನ್ ನಿನ್ ತಂದೆ ಮಾತು ಕೊಟ್ಟು ಇಲ್ಲಿ ಬಂದು ಅದನ್ನ ಬದಲಾಯಿಸ್ತಾ ಇದ್ಯಾ? ಸಂಧ್ಯಾ, ಯಾವ ಕಾರಣಕ್ಕೂ ನೀನು ಅವನ ಕೈಯಿಂದ ತಾಳಿ ಕಟ್ಸೋದು ಕೂಡ್ದು. ನೋಡು ಮಹೇಶ್ವರ್, ನಾನು ನಿನ್ ಯಾವುದೇ ವಿಷಯಕ್ಕೂ ಅಡ್ಡ ಬಂದಿಲ್ಲ. ಅನ್ನೆಸೆಸರಿ ಆಗಿ ನೀನು ನನ್ನ ವಿಷಯಕ್ಕೆ ಅಡ್ಡ ಬರಬೇಡ. ಮರ್ಯಾದೆಗೆ ಇಲ್ಲಿಂದ ಹೊಟ್ಟೋಗು, ಇಲ್ಲಾಂದ್ರೆ ಎತ್ತಿ ಕೆಳಗಡೆ ಹಾಕ್ಬಿಡ್ತೀನಿ. ಬೇಡ ಮಹೇಶ್ವರ್, ಮುಂದೆ ಬರಬೇಡ, ಎತ್ತಾಕ್ಬಿಡ್ತೀನಿ. ಅಲ್ಲೇ ನಿಂತು. ಮಾತು ಹೇಳು.
ಮಹೇಶ್ವರ್, ಆ ಬಾಡಿ ಎಲ್ಲೇ ಇದ್ರು ಸುಟ್ಟಾಕ್ಬಿಟ್ಟು ಬನ್ನಿ. ಬಾಡಿ ಪೆಟ್ರೋಲ್ ಹಾಕಿ ಸುಟ್ಟಾಕ್ ಬನ್ನಿ. ಕಮಾನ್, ಮೇಕ್ ಇಟ್ ಫಾಸ್ಟ್. ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ ಇವರು. ಬಾ ನೋಡೋಣ. ಜೈ ಜೈ ವಿಜಯ್, ವಿಜಯ್, ಸಂತೋಷ್, ಮಹೇಶ್ವರ್, ಸಂತೋಷ್, ಏನಿದ್ದೀರಾ? ಸಾಹೇಬ್ರೆ, ಸರ್ ಬೆಳಿಗ್ಗೆ 10:30 ಮೀಟಿಂಗ್ ಇದೆ, ಹೋಗ್ಬೇಕು ಸರ್ ಅಲ್ಲಿ. ಸಾಹೇಬ್ರೆ, ನನ್ನ ತಮ್ಮನ ಪೊಲೀಸ್ನವ್ರು ಹಿಡ್ಕೊಂಡು ಹೋಗ್ಬಿಟ್ಟವ್ರೆ. ಇದು ಕೈಯೆಲ್ಲ ಕಾಲು ಅಂತ ಬೇಡ್ಕೋತೀನಿ, ದಯವಿಟ್ಟು ನನಗೆ ಸಹಾಯ ಮಾಡ್ಬೇಕು. ಅಷ್ಟೇ ತಾನೇ, ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಪಿ ಎ ಫೋನ್ ಮಾಡು. ಯಾವ ಪೊಲೀಸ್ ಸ್ಟೇಷನ್? ಅಶೋಕ್ ನಗರ ಪೊಲೀಸ್ ಸ್ಟೇಷನ್. ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಅಂತೆ. ಏನ್ ಸರ್, ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಅಂದ ತಕ್ಷಣ ನಮ್ ಲಾಯರ್ ಬಾಡಿ ಎಲ್ಲ ಹೀಟ್ ಆಗಿ ಕೂಲ್ ಮಾಡ್ಕೊಳಕ್ಕೆ ಊಟಿಗೆ ಹೊರಟೋದ್ರು. ಹೇಗಾದ್ರೂ ಮಾಡಿ ನಮ್ ತಮ್ಮನ ಬಿಡಿಸ್ಕೊಡ್ಬೇಕು ಸರ್. ಅದ್ರ ಸಭಾಸನೆ ಬೇಡ. ಪಿ ಎ ನೆಕ್ಸ್ಟ್ ಪ್ರೋಗ್ರಾಮ್ ಎಲ್ಲಿ? ಅದು ಎಲ್ಲೋ ಒಂದ್ ಕಡೆ ಬರೆಯ ಹೋಗೋಣ. ಸ್ವಾಮಿ, ಇವಾಗ ನೀವು ನಮ್ಮನ್ನ ಕೈ ಬಿಡ್ಬೇಡಿ. ಬೇರೆ ಯಾವ ಪೊಲೀಸ್ ಸ್ಟೇಷನ್ ಕೆಲಸ ಆದ್ರೂ ನಮ್ ಸಾಹೇಬ್ರು ಈಸಿಯಾಗಿ ಮಾಡ್ಕೊಡ್ತಿದ್ರು. ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಅಂದ ತಕ್ಷಣ ನಮ್ ಮೈಯೆಲ್ಲ ಯಾಕೆ ಬಿಸಿ ಆಗ್ತಿದ್ರು ನೋಡಿ. ಯಾಕೆ ಸರ್? ಅಲ್ಲಿ ಟೆರಿಫಿಕ್ ಪೊಲೀಸ್ ಆಫೀಸರ್ ಒಬ್ಬ ಇದ್ದಾನೆ. ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ? ಪ್ಲೀಸ್ ನನ್ನ ಬಿಟ್ಬಿಡಿ. ಸಾಯಿಸ್ಬಿಡ್ತೇನೆ, ಜಾಸ್ತಿ ಮಾತಾಡ್ಬೇಡ. ಹಲೋ, ನಾಳೆ ಬೆಳಗ್ಗೆ 10 ಗಂಟೆ ಒಳಗೆ ಬೆಂಗಳೂರು CCB ಕಸ್ಟಡಿಯಲ್ಲಿರೋ ನನ್ನ ಜಾಕು ಮತ್ತು ಏರ್ಪೋರ್ಟ್ ಅಲ್ಲಿ ಸೀಸ್ ಆಗಿರೋ 21 kg ಹೆರಾಯಿನ್ ನನ್ನ ಕೈ ಸೇರ್ಬೇಕು. ಆಗ ನಿಮ್ಮ ಮಗಳು ಸೇಫ್ ಆಗಿ ನಿಮ್ಮ ಹತ್ರ ಬರ್ತಾಳೆ. ನೀವೇನಾದ್ರೂ ಹೋಮ್ ಮಿನಿಸ್ಟರ್ ಅಂತ ಬಾಲ ಬಿಚ್ಚಕ್ ನೋಡಿದ್ರೆ ನಿಮ್ಮ ಮಗಳು ನನ್ನ ಮಾತು ನೆಗ್ಲೆಕ್ಟ್ ಮಾಡಬೇಡ. ನಾನು ನಾಳೆ ಅಬ್ರಾಡ್ ಹೋಗಲೇಬೇಕು.
ಹುಚ್ಚು ನಾಯಿಗೆ ಹೊಡೆದಂಗೆ ಹೊಡೆದು ಬಿಟ್ಟಿಲ್ಲ. ಯಾರು ನೀನು? ಕರ್ನಾಟಕದ ಹೆಮ್ಮೆಯ ಪುತ್ರ ಕಣೋ. ನಮ್ಮ ಕನ್ನಡ ನಾಡಿನ ಜನರು ಪ್ರೀತಿಯಿಂದ ಸಾಹಸ ರತ್ನ ಅಂತ ಬಿರುದು ಕೊಟ್ಟು ಆಶೀರ್ವಾದ ಮಾಡಿರೋ ಸಿಂಹ ಕಣೋ. ದೇಶದ ಮೂಲೆ ಮೂಲೆಯಲ್ಲಿ ಕನ್ನಡದ ಕಂಪನ್ನು ಹರಡಿಸಿ ಈ ತಾಯ್ನಾಡಿಗೆ ಕಾಲಿಟ್ಟು ನಿನ್ನ ರಕ್ತನ ನನ್ನ ತಾಯಿಗೆ ಅರ್ಪಿಸಿದಂತ ಕಣೋ ಈ ಇನ್ಸ್ಪೆಕ್ಟರ್ ಅಕ್ಷಯ್ ಕುಮಾರ್. ಎಂಟೈರ್ ಪೊಲೀಸ್ ಫೋರ್ಸ್ಗೆ ಒಪ್ಪಿಸಿದ ಜವಾಬ್ದಾರಿನ ಒನ್ ಮೆನ್ ಆರ್ಮಿ ಆಗಿ ಟೆರರಿಸ್ಟ್ಗಳ ಜೊತೆ ಹೋರಾಡಿ ನಮ್ಮ ರಾಜ್ಯದ ಹೋಮ್ ಮಿನಿಸ್ಟರ್ ಮಗಳನ್ನ ಸುರಕ್ಷಿತವಾಗಿ ಕಾಪಾಡಿದ್ದಾರೆ ಇನ್ಸ್ಪೆಕ್ಟರ್ ಅಕ್ಷಯ್ ಕುಮಾರ್. ಐ ಆಮ್ ರಿಯಲಿ ಪ್ರೌಡ್ ಆಫ್ ಹಿಮ್. ನಮ್ಮ ಸರ್ಕಾರದ ಮೇಲೆ ಭಿನ್ನಮತಿ ಪಕ್ಷದವರು ಮಾಡಿದಂತ ಕುತಂತ್ರ ಇದು. ಸರ್ಕಲ್ ಇನ್ಸ್ಪೆಕ್ಟರ್ ಡಿಪಾರ್ಟ್ಮೆಂಟ್ ನ ಜೊತೆಲಿ ಕರ್ಕೊಂಡು ಹೋಗದೆ ಒಬ್ರೇ ಇಂತಹ ಸಾಹಸದ ಕೆಲಸ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಮೆಚ್ಕೊಳ್ಬೇಕಾದ್ದು. ಹಿ ಹ್ಯಾಡ್ ಡನ್ ಅನ್ ಎಕ್ಸಲೆಂಟ್ ಜಾಬ್. ಬ್ರಹ್ಮ ಅವರು ನಮ್ಮ ಸರ್ಕಾರದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಇನ್ಸ್ಪೆಕ್ಟರ್ ಅಕ್ಷಯ್ ಕುಮಾರ್ ಅವರಿಗೆ ಸನ್ಮಾನ ಮಾಡಬೇಕು. ಸಾರಿ ಸರ್, ಒಬ್ಬ ಪೊಲೀಸ್ ಆಫೀಸರ್ ಆಗಿ ನನ್ನ ಕೆಲಸ ನಾನು ಮಾಡಿದ್ದೀನಿ. ಈ ಸನ್ಮಾನ ಆಗ್ಲಿ ಹೊಗಳಿಕೆ ಆಗ್ಲಿ ನನಗಿಷ್ಟ ಆಗಲ್ಲ. ಐ ಆಮ್ ಥ್ಯಾಂಕ್ಫುಲ್ ಟು ಆಲ್. ಗ್ರೇಟ್, ವೆರಿ ಗ್ರೇಟ್. ಇದು ಪ್ರತಿಯೊಬ್ಬ ಪೊಲೀಸ್ ಆಫೀಸರ್ಲು ಇರಬೇಕಾದ್ದು. ಕೀಪ್ ಇಟ್ ಅಪ್. ಸನ್ಮಾನ ಬೇಡ ಅಂತ ಹೇಳ್ತಿರೋ ಒಬ್ಬ ಸಿನ್ಸಿಯರ್ ಪೊಲೀಸ್ ಆಫೀಸರ್ನ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದೇ ರೀತಿ ಒಳ್ಳೊಳ್ಳೆ ಪೊಲೀಸ್ ಆಫೀಸರ್ನ ಅಪಾಯಿಂಟ್ ಮಾಡಿದ್ರೆ ರೌಡಿಸಂ ಸ್ವಲ್ಪ ಕಡಿಮೆ ಆಗುತ್ತೆ. ಒಬ್ಬ ರೌಡಿ ತಪ್ಪು ಮಾಡಿದ್ರೆ ಅವನ್ನ ಅಲ್ಲೇ ಅರೆಸ್ಟ್ ಮಾಡಿ ಇಮಿಡಿಯೇಟ್ ಆಗಿ ಕೋರ್ಟ್ ಕಳಿಸೋ ಅನುಮತಿ ಕೊಡಬೇಕು. ಹಲೋ, ಹಾ, 1 ಸೆಕೆಂಡ್ ಸರ್. ಥ್ಯಾಂಕ್ ಯು. ಚರಣ್, ಹೇಗಾಯ್ತಿದೆಲ್ಲ? ಯಾರು ಮಾಡಿದ್ದು? ನೀನ್ ಸ್ಪಾಟ್ ಅಲ್ಲಿ ಇರೋವಾಗ್ಲೇ ಆಯ್ತಾ? ಸರ್, ನನ್ನ ಸ್ಪಾಟಿಗೆ ಬರೋದ್ರೊಳಗೆ ಮುಗಿದೋಗಿತ್ತು ಸರ್. ನೀನ್ ಅವ್ನು ನೋಡಿದ್ಯಾ? ಎಸ್ ಸರ್. ಮತ್ತೆ ಯಾಕೆ ಅರೆಸ್ಟ್ ಮಾಡ್ಲಿಲ್ಲ? ಸರ್, ಪೊಲೀಸ್ನವ್ರು ಎಲ್ಲ ಆದ್ಮೇಲೆ ಮರ್ಡರ್ ಮಾಡಿದ್ಮೇಲೆ ಅರೆಸ್ಟ್ ಮಾಡಕ್ ಬರ್ತೀರಾ ಸರ್ ನೀವು? ಪಬ್ಲಿಕ್ನವ್ರಿಗೆ ಏನ್ ಸರ್ ಹೆಲ್ಪ್ ಮಾಡೋದು ನೀವು? ರೇ, ನೀವೇನ್ರಿ ನಮ್ಗೆ ಹೇಳ್ತೀರಾ? ನಿಮ್ಗಳ ಮುಂದೆ ತಾನೇ ಮರ್ಡರ್ ಆಗಿದ್ದು. ನೀವೇನ್ ನಿಂತ್ಕೊಂಡು ಸರ್ಕಸ್ ನೋಡ್ತಾ ಇದ್ರ? ನೀವುಗಳು 4 ಜನ ಬಂದು ಒದ್ದಿದ್ರೆ ಆ ನನ್ ಮಗ ಮರ್ಡರ್ ಮಾಡ್ತಿದ್ದ. ಕಳ್ಸಯ್ಯ ಒಂದ್ ಲೋಡ್ ಕುಂಬಳಕಾಯಿನ. ಈ ಪೊಲೀಸ್ನವರು ಮಂತ್ರಿಗಳ ಕೈ ಬಾಡದಿಂದಾನೆ ಪಬ್ಲಿಕ್ ರೋಡ್ ಅಲ್ಲಿ ಮರ್ಡರ್ಗಳಾಗ್ತಿರೋದು. ರೇ, ಪೊಲೀಸ್ನವರು ಖಾದಿ ಬಟ್ಟೆ ಹಾಕಿರೋ ಮಂತ್ರಿಗಳ ಮಾತು ಕೇಳಿ ಡೀಲ್ ಒಪ್ಪಿಸ್ಕೊಂಡು ಮರ್ಡರ್ ಮಾಡಕ್ ಶುರು ಮಾಡಿದ್ರೆ ಎಂಟೈರ್ ಸಿಟಿನಲ್ಲಿ ಮಂತ್ರಿಗಳನ್ನ ಬಿಟ್ಟು ಯಾವ ಜನಗಳು ಉಳಿತಿರ್ಲಿಲ್ಲ. ಮಿಸ್ಟರ್ ಕಮಿಷನರ್ ಸರ್, ನಿಮ್ಮ ನೆಗ್ಲಿಜೆನ್ಸಿಯಿಂದ ನಮ್ಮ ಖಾದಿ ಬಟ್ಟೆ ಮೇಲೆ ಜನ ಎಲ್ಲ ತಪ್ಪು ತಿಳ್ಕೊತಿದ್ದಾರೆ. ದಿಸ್ ಮ್ಯಾನ್ ಇಸ್ ವೆರಿ ಬಿಗ್ ಮ್ಯಾನ್ ಇನ್ ದ ಸಿಟಿ. ಭಿನ್ನಮತೀಯ ಪಕ್ಷದವರಿಗೆ ಬಹಳ ಬೇಕಾದವರು. ಟೇಕ್ ಕೇರ್. ಎಸ್ ಸರ್. ಈ ವ್ಯಕ್ತಿನ ಮರ್ಡರ್ ಮಾಡಿದವನ್ನ ನೀವು ಗುರ್ತು ಹಿಡಿತೀರಾ? ಖಂಡಿತವಲ್ಲ ಸರ್. ವೆರಿ ಗುಡ್. ಸರ್, ಇವರೇ ಸರ್ ಕೊಲೆ ಮಾಡಿದ್ದು. ಮಚ್ಚ ತಗೊಂಡು ಕೊಚ್ಚಾಕಿದ್ದ ನಾನು ಕಣ್ಣಾರೆ ನೋಡಿದ್ದೀನಿ ಸರ್. ಏನ್ ಹೇಳ್ತಾ ಇದೀರಾ? ಅವ್ರು ಯಾರು ಗೊತ್ತಾ? ಸರ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸರ್. ಇವರೇ ಸರ್ ಕೊಲೆ ಮಾಡಿದ್ದು. ರಿಯಲಿ ಸರ್. ಇವರೇನು? ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ಬೆಳಿಗ್ಗೆಯಿಂದ ಆತ ನನ್ನ ಜೊತೆಲೇ ಇದ್ದಾನೆ. ಮಿಸ್ಟರ್ ಅಕ್ಷಯ್, ದಿಸ್ ನಾಟ್ ಅ ಟೈಮ್ ಫಾರ್ ದ ಆರ್ಗ್ಯುಮೆಂಟ್ ಆರ್ ದ ಡಿಸ್ಕಷನ್. ಪ್ಲೀಸ್ ಶಿಫ್ಟ್ ದ ಬಾಡಿ. ಏನ್ ಹೇಳ್ತಾ ಇದ್ದಾರೆ? ಡೂ ವಾಟ್ ಐ ಸೇ. ಸರ್, ಅದು ರೇ, ಶಿಫ್ಟ್ ಮಾಡ್ರಿ ಬಾಡಿನ. ನಿನ್ನೆ ಯಾರೋ ಲೇಡಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಅವ್ರ FIR ರೆಡಿ ಮಾಡಿದ್ರಾ? ಆಗಿದೆ. ಲಕ್ಷ್ಮಣ್, ಆ ಸೆಲ್ ಅಲ್ಲಿರೋನ್ನ ಇವತ್ತು ಕೋರ್ಟ್ಗೆ ಪ್ರೆಸೆಂಟ್ ಮಾಡ್ಬೇಕು. ಅವ್ನ ಫೈಲ್ಸ್ ಎಲ್ಲ ರೆಡಿ ಮಾಡಿದೀರಾ? ಮಾಡಿದ್ದೀನಿ. ಹಲೋ, ಇನ್ಸ್ಪೆಕ್ಟರ್ ಅಕ್ಷಯ್ ಹಿಯರ್. ಎಲ್ಲಿ? ಯಾವ ಏರಿಯಾ? ನಾನು ಈಗಲೇ ಬರ್ತಾ ಇದ್ದೀನಿ. ಎಸ್, ವಾಟ್ ಯು ವಾಂಟ್? ಹೇಳಿ, ಏನಾಗಬೇಕು? ಅದು ಲಕ್ಷ್ಮಣ್, ಈ ಹುಡುಗಿದೇನ್ ಪ್ರಾಬ್ಲಮ್ ಕೇಳಿ ವಿಚಾರಿಸಿ.
ನೀನು ನನ್ ಜೊತೆ ಬರಬೇಕು. ನಾನ್ ನಿನ್ನ ಬಿಡಲ್ಲ. ವಿ ಬೋತ್ ಹ್ಯಾವ್ ಬಾರ್ನ್ ಟು ಲೀಡ್ ಅ ಲೈಫ್. ಕೆನ್ ಯು ಎಸ್ಕೇಪ್? ಸಂಧ್ಯಾ, ನಾನು ಸಂಧ್ಯಾ, ನಿನ್ನ ಪವನ್. ನಿನ್ನನ್ನು ನೋಡ್ಬೇಕು, ನಿನ್ ಜೊತೆ ಮಾಡಬೇಕು, ನಿನ್ ಜೊತೆನೇ ಯಾವಾಗ್ಲೂ ಇರಬೇಕು ಅಂತ ನನಗೆ ಆಸೆ. ಪ್ಲೀಸ್ ನನ್ನಿಂದ ದೂರ ಹೋಗ್ಬೇಡ. ಬಾ ಸಂಧ್ಯಾ, ಪ್ಲೀಸ್ ಕಮ್ ಆನ್. ನನ್ನ ನೋಡಿ ನಿನಗೆ ಆಶ್ಚರ್ಯ ಆಗ್ತಾ ಇದೆ ಅಲ್ವಾ? ನಾನು ಸ್ವರ್ಗಕ್ಕೂ ಸೇರಿದೆ, ನರಕಕ್ಕೂ ಹೋಗದೆ, ಭೂತ ಪಿಶಾಚಿಯಾಗಿ ಓಡಾಡ್ತಾ ಗಾಳಿಲಿ ತೇಲ್ತಾ ಇದ್ದೀನಿ. ನೀನು ಜೀವಂತವಾಗಿದ್ರೆ ನಾನು ನಿನ್ನ ಜೊತೆ ಇರೋದಕ್ಕಾಗಲ್ಲ. ನೀನು ಸತ್ತಾಗ ಮಾತ್ರ ಅಂತರ್ಪಿಶಾಚಿಯಾಗಿ ಬಂದು ನನ್ನ ಸೇರ್ಕೋತೀಯ. ಆಗ ನಮ್ಮಿಬ್ಬರ ಪ್ರೀತಿನ ಈ ಪ್ರಪಂಚದಲ್ಲಿರೋರು ಯಾರು ಬೇರೆ ಮಾಡಕ್ಕಾಗಲ್ಲ. ಇದನ್ನೇ ವಿದ್ಯೆ ಆಟ. ಸಂಧ್ಯಾ, ನಿನಗೊಂದು ಮುಳ್ಳು ಚುಚ್ಚಿದ್ರು ಸಹಿಸಕ್ಕಾಗದೆ ಇದ್ದ ನಾನು ಈಗ ನನ್ನ ಕೈಯಿಂದಾನೆ ನಿನ್ನ ಸಾಯಿಸಿ ನನ್ನ ಹತ್ರ ಕರ್ಕೊತಾ ಇದ್ದೀನಿ. ನೋಡು, ಇದನ್ನ ಬಿಟ್ರೆ ನನಗೆ ಬೇರೆ ದಾರಿನೇ ಇಲ್ಲ. ಹೌದು, ನನಗೆ ಬೇರೆ ದಾರಿನೇ ಇಲ್ಲ. ಸಂಧ್ಯಾ, ಯಾಕೆಂದ್ರೆ ನಿನ್ನ ಬಿಟ್ಟು ಇರೋ ಶಕ್ತಿ ನನಗಿಲ್ಲ, ನನ್ನ ಪ್ರೇತಾತ್ಮಕ್ಕೂ ಇಲ್ಲ. ಇವತ್ತು ನಾನು ನಿನ್ನ ಬಿಡೋದಿಲ್ಲ. ನಿನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಸಂಧ್ಯಾ, ಇವತ್ತಲ್ಲ ನಾಳೆ ನಿನ್ನ ನನ್ನ ಹತ್ರ ಕರ್ಕೊಂಡಿದೆ. ನಾನ್ ಚಿಕ್ಕನ್ನಿಂದಲೂ ನಿಮ್ ಮನೆ ಉಪ್ಪು ತಿಂದು ಬೆಳೆದೋರಣ. ಗೊತ್ತು. ಈಗ ನನ್ನಿಂದ ಏನಾಗ್ಬೇಕು ಹೇಳು? ನನ್ನ ತಮ್ಮ ಸ್ಟೇಷನ್ನಲ್ಲಿರೋ ವಿಷಯ ನಿಮಗ್ ಗೊತ್ತೇ ಅದೇ. ಅದು ಗೊತ್ತು. ನಾನು ನನ್ನ ತಮ್ಮ ಚಿಕ್ಕನ್ನಿಂದಲೂ ಒಟ್ಟಿಗೆ ಇದ್ದು ಒಟ್ಟಿಗೆ ಬೆಳೆದೋರಣ. ಅವನಿಗೆ ಏನಾದ್ರೂ ಹೆಚ್ಚೆ ಕಡಿಮೆ ಆದ್ರೆ ದೇವರಾಳೆ ನಾನು ಜೀವ ಸಹಿತ ಬದುಕಿರಲ್ಲ. ನೀವೇ ಹೇಗಾದ್ರೂ ಮಾಡಿ ಕಾಪಾಡಬೇಕು. ಅಣ್ಣ ತಮ್ಮಂದ್ರ ಸೆಂಟಿಮೆಂಟ್ ವಿಷಯ ಹೇಳಿ ನೀನ್ ನನ್ನ ಮನಸ್ಸನ್ನ ಗೆದ್ಬಿಟ್ಟೆ. ಯಾವ ಪೊಲೀಸ್ ಸ್ಟೇಷನ್ ಅದು? ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಕಾರಣ. ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಕಾರಣ. ಆ ಸ್ಟೇಷನ್ ನನ್ನ ಮೈಂಡ್ ಡಿಸ್ಟರ್ಬ್ ಮಾಡ್ತಿದೆ. ನೀನ್ ಮಧ್ಯಾಹ್ನ ಎಷ್ಟು ಗಂಟೆ ಊಟ ಮಾಡಕ್? ಅದು ಅಣ್ಣ, ನಿನ್ ತಮ್ಮ ನಿನ್ ಜೊತೆ ಕೂತ್ಕೊಂಡು ಊಟ ಮಾಡ್ತಾನೆ. ಹಾಯ್ ಇನ್ಸ್ಪೆಕ್ಟರ್, ಹೌ ಆರ್ ಯು? ಬ್ರಹ್ಮ, ನೀನು ಆ ಎಕ್ಸ್ ಎಂಪಿನ ಕೊಲೆ ಮಾಡಿದ್ದನ್ನ ನಾನು ನೋಡಿದ್ದೀನಿ. ಅದು ಒಂದೇ ಅಲ್ಲ, ಕಲಾಸಿಪಾಳ್ಯಂ ಸರ್ಕಲ್ ನಲ್ಲಿ ಜಗನ್ನಾಥ್ ತಲೆ ತೆಗೆದಾಗ ನೋಡಿರ್ತೀಯ. ಮಣಿಪಾಲ್ ಸೆಂಟರ್ ಗೇಟ್ ಮುಂದೆ ಶೇರ್ ಮರ್ಚೆಂಟ್ ಮೆಹತಾ ಕೈ ಕತ್ತರಿಸಿದಾಗ ನೋಡಿರ್ತೀಯ.
ಅದ್ ಸರಿ, ಈಗ ನನ್ನಿಂದ ನಿನ್ಗೇನಾಗ್ಬೇಕು? ಅಂಥದ್ದೇನಿಲ್ಲ. ಸೆಲ್ಲಲ್ಲಿರೋ ವ್ಯಕ್ತಿನ ಕರ್ಕೊಂಡು ಹೋಗಕ್ಕೆ ನಿಮ್ ಕೋಆಪರೇಷನ್ ಸ್ವಲ್ಪ ಬೇಕು ಅಷ್ಟೇ. ಯಾವ ಏರಿಯಾ ಪೊಲೀಸ್ ಸ್ಟೇಷನ್ ಇದು ಅಂತ ಗೊತ್ತೇನೋ ನಿನ್ಗೆ? ಇಲ್ಲಿರೋ ಸಾಹೇಬ್ರ ಯಾರು ಗೊತ್ತಾ ನಿನ್ಗೆ? ನಾ ಕೊಡಲ್ಲ. ಯಾರು ಮೇಲೆ ಅರ್ಥ ಮಾಡ್ಕೊತಿಲ್ಲ? ಏನ್ ಮಾಡ್ಲಿ ಇವ್ರಿಗೆ? ಸುಡ್ತೀಯಾ? ಸುಡಲಿ. ಏಯ್, ಈ ಗನ್ನಲ್ಲಿ 6 ಬುಲೆಟ್ಸ್ ಇದೆ. ಕಮಾನ್, ಶೂಟ್ ಮೀ. ಏಯ್, ಬರೀ ಗನ್ ಹಿಡ್ಕೊಂಡ್ರೆ ಸಾಲೋದಿಲ್ಲ. ಅದನ್ನ ಯೂಸ್ ಮಾಡಕ್ಕೆ ಗುಂಡಿಗೆ ಇರಬೇಕು. ಕಮಾನ್, ಗಿವ್ ಮೀ. ಕಮಿಷನರ್ ಸಾಹೇಬ್ರೆ, ಎಷ್ಟೋ ಪೊಲೀಸ್ ಸ್ಟೇಷನ್ ಓಪನಿಂಗ್ ಸೆರೆಮನಿನ ನನ್ನ ಕೈನಲ್ಲೇ ಮಾಡ್ತಿದ್ದೀರಾ. ಹೌದು. ಈ ಹೊಸ ಪೊಲೀಸ್ ಸ್ಟೇಷನ್ ಓಪನಿಂಗ್ ಸೆರೆಮನಿನ ಯಾರಾದ್ರೂ ಮಿನಿಸ್ಟರ್ ಕೈಲಿ ಮಾಡಿಸ್ಬೋದಲ್ವಾ? ಬ್ರಹ್ಮ, ಎಲ್ಲಾ ಮಿನಿಸ್ಟರ್ಗಳಿಗೂ ಗಾಡ್ ಫಾದರ್ ನೀವೇ ಆಗಿರುವಾಗ ಇನ್ನೊಬ್ಬ ಮಿನಿಸ್ಟರ್ ಯಾತಕ್ ಬೇಕು? ಓಕೆ, ಸಾಯಂಕಾಲ ಕ್ಲಬ್ಬಲ್ಲಿ ಮೀಟ್ ಮಾಡೋಣ. ಓಕೆ ಬ್ರಹ್ಮ. ಸರ್, 1 ನಿಮಿಷ. ಆ ಆಕ್ಸಿಡೆಂಟ್ ಕೇಸ್ ಫೈಲ್ ಸರ್ ಇದು. ಮಿಸ್ಟರ್ ಕಮಿಷನರ್, ನನ್ನ ಕೂಲಿಂಗ್ ಗ್ಲಾಸ್ ಅಲ್ಲಿ ಕೆಳಗಡೆ ಬಿದ್ದೋಗಿರ್ಬೇಕು, ಸ್ವಲ್ಪ ತಗೊಂಡ್ ಬರ್ತೀರಾ? ತಗೊಂಡ್ ಬರ್ತೀನಿ ಸರ್. ಮಿಸ್ಟರ್ ಅಕ್ಷಯ್, ವಾಟ್ ಆರ್ ಯು ಡೂಯಿಂಗ್? ಇಟ್ಸ್ ಮಿನಿಸ್ಟರ್ಸ್ ಗಾಗಲ್. ಮಿನಿಸ್ಟರ್ ಆದ್ರೇನು, ಮಾವನ್ ಮಗ ಆದ್ರೆ ನಮಗೇನ್ ಸರ್? ಪವಿತ್ರವಾದ ಕಾಕಿ ಬಟ್ಟೆ ಹಾಕೊಂಡು ಒಬ್ಬ ಗವರ್ಮೆಂಟ್ ಸರ್ವೆಂಟ್ ಆಗಿ ಇಂಥವ್ರು ಗುಲಾಮ್ಗಿರಿ ಮಾಡೋದಕ್ಕೆ ನಾಚಿಕೆ ಆಗಲ್ವಾ ಸರ್? ಶಟ್ ಅಪ್. ದಿಸ್ ಇಸ್ ಟೂ ಮಚ್. ಯಾರ ಹತ್ರ ಮಾತಾಡ್ತಾ ಇದೆಯಾ ಅಂತ ಪ್ರಜ್ಞೆ ಇದೆಯಾ ನಿನ್ಗೆ? ಒಬ್ಬ ಹೈಯರ್ ಆಫೀಸರ್. ನಾನು ಮನಸ್ಸು ಮಾಡಿದ್ರೆ ನಿನ್ನನ್ನು ಸಸ್ಪೆಂಡ್ ನೋ ಕಮಿಷನರ್ ಸಾಹೇಬ್ರೆ, ಇಷ್ಟು ಸಿನ್ಸಿಯರ್ ಆಫೀಸರ್ನ ನೀವು ಸಸ್ಪೆಂಡ್ ಮಾಡಬೇಡಿ. ಇವನ್ ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಏನೋ ಮಾಡ್ತೀಯ ನೀನಲ್ಲ. ನಿನ್ನಂಥವ್ರು ಎಷ್ಟೇ ಜನ ಬಂದ್ರು ನನ್ನ ಕಾಲಲ್ಲಿರೋ ಬೂಟ್ ಲೇಸು ಬಿಚ್ಚಕ್ಕಾಗಲ್ಲ. ನನ್ನ ಮಗನೇ ಎತ್ತೋ ಕೈನಾ. ಹಲೋ ಬ್ರಹ್ಮ ಹಿಯರ್. ಅವನ್ ನಮ್ಮ ಮಾತು ಕೇಳಿಲ್ಲ ಅಂದ್ರೆ ಎತ್ತಾಕೊ ಮುಂದು ಮುಗಿಸ್ಬಿಡಿ ಅವನ್ನ. ಸರ್ ಕೊಲೆ ಆಗೋಯ್ತು ಸರ್. ಎಲ್ಲಿ? ನಮ್ಮ ಸ್ಟೇಷನ್ಗೆ ಸರ್. 405 PC ಕೊಲೆ ಮಾಡಿ ಶೇಲಲ್ಲಿ ಕೈ ದಿನ ಕರ್ಕೊಂಡ್ರೆ ಸರ್. ಯಾರವನು? ಅದೇ ಅವನು. ಯಾರೇ ಅವನು? ಅದೇ ಅವತ್ತು ನಿಮಗೆ ತೋರಿಸಿದ್ನಲ್ಲ ಸರ್, ಅವನೇ ಸರ್. ಮಾಡ್ರಿ ಹೇಳ್ದಷ್ಟು. ಇವನೇ ಸರ್. ನೋಡಿ ಸರ್ ಇವನು. ಸ್ಟಾಪ್ ಇಟ್. ಏ ಆಫೀಸರ್, ಆರ್ ಯು ಮೆಂಟಲ್? ಅಲ್ಲಯ್ಯ, ಅವ್ರು ಬೆಳಿಗ್ಗೆಯಿಂದ ನನ್ನ ಜೊತೆಗೆ ಇದ್ದಾರೆ. ಹೌ ಕ್ಯಾನ್ ಯು ಡೂ ಇಟ್? ವಿನಾಕಾರಣ ಒಬ್ಬ ಮನುಷ್ಯನ ವ್ಯಕ್ತಿತ್ವನ ಅರ್ಥ ಮಾಡ್ಕೊಳ್ದೆ ಈ ರೀತಿ ಸಸ್ಪೆಕ್ಟ್ ಮಾಡೋದು ತಪ್ಪು. ನೋ ಸರ್, ಕಾಕಿ ಬಟ್ಟೆ ಹಾಕಿರೋರು ಒಬ್ಬ ಮನುಷ್ಯನ ಮೇಲೆ ಡೌಟ್ ಬಂದ್ರೆ ಸಸ್ಪೆಕ್ಟ್ ಮಾಡೋದು ಅವ್ರು ಯಾರೇ ಆಗಿದ್ರು ತಪ್ಪಿಲ್ಲ. ಮಿಸ್ಟರ್ ಅಕ್ಷಯ್, ಐ ಆಮ್ ವಾರ್ನಿಂಗ್ ಯು. ನೀವು ಯಾರ ವಿಷಯದಲ್ಲಿ ಬೇಕಾದ್ರೂ ಸಸ್ಪೆಕ್ಟ್ ಮಾಡಿ, ಬಟ್ ಬ್ರಹ್ಮ ಅವ್ರ ವಿಷಯದಲ್ಲಿ ಎಚ್ಚರವಾಗಿರಿ. ಇವನ ಸ್ಟಾಪ್ ಇಟ್. ನೋ ಆರ್ಗ್ಯುಮೆಂಟ್. ಸರ್ ಬನ್ನಿ, ನಾವು ಹೋಗೋಣ. ಬನ್ನಿ ಸರ್. ಅಣ್ಣ, ನಾನು ಸ್ಟೇಷನ್ ಇಂದ ಹೊರಗೆ ಬರೋಕೆ ಕಾರಣ ಆ ಬ್ರಹ್ಮ. ನಾವ್ ಇಲ್ಲಿ ಕುತ್ಕೊಂಡು ಕುಡಿಯೋ ಬದ್ಲಿಗೆ ಹೋಗಿ ಅವನ ಕಾಲಿಗೆ ಉದ್ದುತ್ತ ಬಿದ್ಬಿಡೋಣ. ಒಳ್ಳೆ ಮಾತು ಹೇಳಿದೆ. ಈ ಗುಂಡಿನ ಪಾರ್ಟಿ ಮುಗಿಲಿ, ನಾವೆಲ್ಲರೂ ಅವನ ಹತ್ರ ಹೋಗಿ ಬಿಡೋಣ. ಆಯ್ತಣ್ಣ. ಇನ್ಸ್ಪೆಕ್ಟರ್ ಬರ್ಲಿ ಬಿಡ, ಅವನೇನ್ ಕಿತ್ಕೋತಾನೆ ಕಿತ್ಕೊಳ್ಳಿ. ನೀನೇ ಮರ್ಯಾದೆಗೆ ಬಂದು ಜೀಪಲ್ಲಿ ಕೂತ್ಕೊಂಡ್ರೆ ಸರಿ. ಇಲ್ಲ ಅಂದ್ರೆ ನಿನ್ ಮೈಯಲ್ಲಿರೋ ಮೂಳೆ ಜಾಯಿಂಟ್ ಎಲ್ಲ ಬ್ರೇಕ್ ಮಾಡಿ ಹುಚ್ಚನ ಈ ತರ ರೋಡಲ್ಲಿ ಹೇಳ್ಕೊಂಡು ಹೋಗ್ಬೇಕಾಗತ್ತೆ. ಈ ನನ್ನ ಮಗನ ಮೈ ಮೂಳೆ ಬರೋದು ಆಚೆ ಬಿಸಾಕ್ರ.
ನನ್ನ ಮಗನೇ ನಡಿಯೋ. ಅಕ್ಷಯ್, ಏನ್ ನೀವು ಮಾಡ್ತಾ ಇರೋದು? ಬೇಲ್ ತಗೊಂಡು ರಿಲೀಸ್ ಆಗಿರೋ ಆ ಬ್ರಹ್ಮನ್ ಕಡೆ ವ್ಯಕ್ತಿನ ಮತ್ತೆ ನೀವು ಗಲಾಟೆ ಮಾಡಿ ಅರೆಸ್ಟ್ ಮಾಡಿದ್ರಂತಲ್ಲ, ಯಾಕೆ? ಅವನ್ನ ಬಿಡಿಸ್ಕೊಳ್ಳೋದಕ್ಕೋಸ್ಕರ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ನ ಸ್ಟೇಷನ್ ಅಲ್ಲೇ ಕೊಲೆ ಮಾಡಿದಾರಲ್ಲ ಸರ್, ಆ ಕೊಲೆನ ಬ್ರಹ್ಮನೇ ಮಾಡಿದಾನೆ ಅಂತ ಗೊತ್ತಾಯ್ತು. ಅದಕ್ಕೆ ಆ ಸೆಲ್ಲಲ್ಲಿರೋ ವ್ಯಕ್ತಿನೇ ಐ ವಿಟ್ನೆಸ್. ರೀ ಮಿಸ್ಟರ್, ಬ್ರಹ್ಮನೇ ಕೊಲೆ ಮಾಡಿದ್ದೇನೆ ಅಂತ ಕಣ್ಣಾರೆ ನೋಡಿರೋ ಸಾಕ್ಷಿ ಅವ್ರನ್ನ ಬಿಟ್ಟು ಬೇರೆ ಯಾರು ಇದಾರೇನ್ರಿ? ಸ್ಟೇಷನ್ ಅಲ್ಲಿ ಆ ಘಟನೆ ನಡೆದಾಗ ಕಣ್ಣಾರೆ ನೋಡಿದ ನಮ್ಮ ಎಸ್ ಐ ಇದಾರೆ ಸರ್. ಅವನು ಕೋರ್ಟ್ಗೆ ಬಂದು ಸಾಕ್ಷಿ ಹೇಳ್ತಾನ? ಡೆಫಿನೆಟ್ಲಿ ಸರ್. ಇನ್ಸ್ಪೆಕ್ಟರ್, ಮಿತಿ ಮೀರಿ ಮಾತಾಡಬೇಡಿ. ಆಸ್ ಅ ಡಾಕ್ಟರ್ ನನ್ನ ಕೆಲಸ ನಾನು ಕರೆಕ್ಟ್ ಆಗಿ ಮಾಡಿದ್ದೀನಿ. ನಾಚಿಕೆ ಆಗಲ್ವಾ ತರ ಹೇಳಕ್ ನಿಂಗೆ? ನೀನ್ ಕರೆಕ್ಟ್ ಆಗಿರೋ ಡಾಕ್ಟರ್ ಆಗಿದ್ದಿದ್ರೆ ಇದು ಆಕ್ಸಿಡೆಂಟ್ ಅಲ್ಲ ಮರ್ಡರ್ ಅಂತ ಸರ್ಟಿಫಿಕೇಟ್ ಕೊಡ್ತಿದ್ದೆ. ಏನ್ರಿ ನೀವೇನೋ ದೊಡ್ಡ ಸಿನ್ಸಿಯರ್ ಆಫೀಸರ್ ತರ ಮಾತಾಡ್ತಿದ್ರಾ? ಏಯ್, ನಿನಗಿಂತ ಮುಂಚೆನೆ ಪೋಸ್ಟ್ ಮಾರ್ಟಮ್ ಆಗಿರೋ ಟ್ರೂ ಸರ್ಟಿಫಿಕೇಟ್ ನ ನಿನ್ ಜೊತೆ ಕೆಲಸ ಮಾಡ್ತಿರೋ ಡಾಕ್ಟರ್ ಜಗನ್ನಾಥ್ ಇದು ಮರ್ಡರ್ ಅಂತ ಪ್ರೂವ್ ಮಾಡಿ ನನ್ನ ಕೈ ಕೊಟ್ಟ ಆಯ್ತು. ಏನೋ ಮುಖ ನೋಡ್ತಾ ಇದೀಯಾ? ಯೋ ನನ್ನ ಮಗನೇ, ನನ್ನ ಸಿನ್ಸಿಯಾರಿಟಿ ಬಗ್ಗೆ ಮಾತಾಡ್ತೀಯ? ಒಳಗಾಕೋ ಇವನ್ನ. ನನ್ ಕೈಯಲ್ಲಿ ನಿನ್ ಗಂಡನ್ ಕೊಡ್ಸಕ್ಕಾಗದೇ ಇದ್ರು ನಿನಗ್ ನ್ಯಾಯ ಸಿಗೋ ಹಾಗೆ ಮಾಡ್ತೇನಮ್ಮ. ಯಾವ ಜನ್ಮದಲ್ಲಿ ನೀವು ನನಗೆ ಅಣ್ಣನಾಗಿದ್ರು ನಾನು ಹ್ಯಾಕ್ ತೀರಿಸ್ಲಿ ನಿಮ್ ಋಣನ? ಛೇ, ಅಷ್ಟು ದೊಡ್ಡ ಮಾತು ಯಾಕೆ ಆಡ್ತೀಯ? ನೀನ್ ಹೋಗ್ಬಾ. ಏಯ್, ಯಾರ್ ನೀನು? ನಿನ್ನೆಲ್ಲೋ ನೆನ್ನೆ ಸಾಯಂಕಾಲ ಬಂದಿದ್ದೆಲ್ಲ ನೀನು. ಏನ್ ಸಮಾಚಾರ? ನನ್ನಿಂದ ಏನಾದ್ರೂ ಹೆಲ್ಪ್ ಆಗ್ಬೇಕಾ? ನಾನು ಬಿಸಿ ಇದ್ದೀನಿ, ಏನು ಅಂತ ಹೇಳ್ಬೇಕು. ಸುಮ್ನೆ ಬಂದು ನಿಂತ್ಕೊಂಡ್ಬಿಟ್ರೆ ಬೊಂಬೆ ತರ. ಹಾಯ್ ಹೀರೋ. ಹಲೋ, ನಾನ್ ಯಾರು ಅಂತ ಗೊತ್ತು ತಾನೆ? ಗೊತ್ತು. ಅದಕ್ಕೆ ಏನ್ ಮಾಡ್ಬೇಕು? ಅಲ್ಲ ರೀ, ಒಬ್ಬ ಹೋಮ್ ಮಿನಿಸ್ಟರ್ ಮಗಳು ಬಂದಿದ್ದಾಳೆ. ಅವಳಿಗೆ ಚೇರ್ ಹಾಕಿಸ್ಬೇಕು, ಕೂರಿಸ್ಬೇಕು, ಕಾಫಿ ತರಿಸ್ಬೇಕು ಅನ್ನೋ ಪರಿಜ್ಞಾನನೇ ಇಲ್ವಾ ನಿಮ್ಗೆ? ಶಟ್ ಅಪ್. ಇದು ಪೊಲೀಸ್ ಸ್ಟೇಷನ್, ನಿಮ್ ಮಾವನ್ ಮನೆ ಅಲ್ಲ. ಸೂಪರ್. ನಿನ್ ಮಾತು ಅಂದ್ರೆ ಮುತ್ತು. ನಿನ್ನಂತ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಈ ಸಿಟಿಯಲ್ಲಿ ಎಷ್ಟ್ ಜನ ಇರ್ತಾರೆ? ಅದಕ್ಕೆ ಜನ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಅಂದ್ರೆ ಗಡಗಡ ಅಂತ ನಡುತ್ತಾರೆ. ಏನ್ ಮೇಡಮ್, ನಾನ್ ಹೇಳಿದ್ ಕರೆಕ್ಟ್ ಅಲ್ವಾ? ನೀವ್ಯಾಕ್ ಬಂದಿದ್ದೀರಾ ಇಲ್ಲಿಗೆ? ನಿಮ್ದೇನಾದ್ರೂ ಪ್ರಾಬ್ಲಮ್ಮಾ? ನಿಮ್ ಪ್ರಾಬ್ಲಮ್ ಏನೇ ಇರ್ಲಿ ನಮ್ ಹೀರೋ ಸಾಲ್ವ್ ಮಾಡ್ತಾರೆ. ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್, ಆದ್ರೆ ಇವ್ರ ಮನಸ್ ಮಾತ್ರ ಬಹಳ ಮೃದು. ಹಲೋ, ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡ. ಹಲೋ ಹೀರೋ, ನಿಮಗ್ ಕೋಪ ಬರುತ್ತೆ ಅಷ್ಟೇ. ನನಗ್ ಕೋಪ ಬಂದ್ರೆ ನಾನ್ ಏನ್ ಮಾಡ್ತೀನಿ ಗೊತ್ತಾ? ಓ, ಏನ್ ಮಾಡ್ತೀಯಾ? ಏನ್ ಮಾಡ್ತೀನಾ? ಏನ್ ಮಾಡ್ತಿದ್ಯಾ? ಬಿಡು ನನ್ನ. ಇವನ್ ಪವನ ಅಥವಾ ಅಕ್ಷಯ ಒಂದು ಗೊತ್ತಾಗ್ತಿಲ್ವೇ? ಸಂಧ್ಯಾ, ಇವತ್ತು ನೀನ್ ನನ್ನ ಕೈಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನೀನ್ ನನಗೆ ಬೇಕು. ನಿನ್ನ ಬಿಟ್ಟು ನಾನು ಹೋಗಲ್ಲ. ನಿನ್ನ ಕತ್ತಲ್ಲಿರೋ ಆ ಚೈನ್ನ ತೆಗೆದ್ಬಿಡು. ಬಾ ಸಂಧ್ಯಾ, ಬಾ. ಬಾ ಸಂಧ್ಯಾ, ಕಮ್ ಆನ್. ಯಾಕೆ, ಏನಾಯ್ತು? ಎನಿ ಪ್ರಾಬ್ಲಮ್? ನೀನ್ ಪವನ್ ಅಂತ ನನಗ್ ಚೆನ್ನಾಗ್ ಗೊತ್ತು. ಯಾಕೆ ಈ ರೀತಿ ಹಿಂಸೆ ಕೊಡ್ತಾ ಇದ್ಯಾ? ಇದು ನಿಂಗೆ ಸಂತೋಷನಾ? ಹೇಳು ಪವನ್, ಹೇಳು. ಹಲೋ ಹಲೋ, ಎಕ್ಸ್ಕ್ಯೂಸ್ ಮೀ.
ನೀನು ನನ್ನ ಪವನ್ ಅಂತ ತಿಳ್ಕೊಂಡಿರೋದ್ರಲ್ಲಿ ತಪ್ಪೇನೂ ಇಲ್ಲ. ಯಾಕೆ ಅಂದ್ರೆ ನಾನು ಅವನ ಹಾಗೆ ಇದ್ದೀನಿ. ಏನ್ ಹೇಳ್ತಾ ಇದ್ದೀರಾ ನೀವು? ಎಸ್, ಅವನ್ ಬೇರೆ ಯಾರೂ ಅಲ್ಲ, ಸ್ವಂತ ನನ್ನ ತಮ್ಮ. ಈ ವರ್ಷ ನನ್ನ ತಂಗಿನೇ ಚಾಂಪಿಯನ್. ಅಣ್ಣ, ನಾನು ಈ ಕಪ್ಪು ಗೆದ್ದಿದ್ದೀನಲ್ಲ, ಈ ಸಂತೋಷದಲ್ಲಿ ನಂಗೇನು ಕೊಡ್ಸಲ್ವಾ? ಕೊಡ್ಸ್ಬೇಕು ಅಂತಾನೆ ಐತೆ, ಆದ್ರೆ ನನ್ ಜೋಬಲ್ ಕಾಸಿಲ್ವಲ್ಲಮ್ಮ. ನಿನ್ ಜೇಬ್ನಲ್ಲಿ ಇಲ್ದಿದ್ರೆ ಏನಂತೆ, ನನ್ ಹತ್ರ ಇದೆಯಲ್ಲ. ನಿನ್ ಹತ್ರ ದುಡ್ಡು ಹೇಗ್ ಬಂತು? ಅದು ಇನ್ನೊಬ್ಬ ಅಣ್ಣ ಇದಾನಲ್ಲ, ಅವನ್ ಜೇಬಿಂದ ಪಿಶಿಕ್. ಏ ಲಾವಣ್ಯ, ಬಾರ ಇಲ್ಲಿ. ಏ ಲಾವಣ್ಯ, ನನ್ ಜೋಬಲ್ 200 ರೂಪಾಯಿ ಯಾರ ಎತ್ಕೊಂಡಿದ್ದು? ಅದು ಅಣ್ಣ ನಾನೇ ತಗೊಂಡಿದ್ದು. ಯಾರನ್ ಕೇಳಿ ದುಡ್ಡು ತಗೊಂಡಿ ಹಾಕ್ತಾ ಅಂದ್ರೆ? ಬ್ರದರ್, ನೋ ಹಿಟ್ಟಿಂಗ್ ಸಿಸ್ಟರ್, ಗೊತ್ತಾ? ನೀನೇನ್ ಮಾತಾಡ್ತೀಯ? ಸುಮ್ನೆ ಇರೋ. ನಿನ್ನಿಂದಾನೆ ಅವಳು ಹಾಳಾಗಿರೋದು. ಅವಳು ಪರ ವಹಿಸ್ಕೊಂಡು ಮಾತಾಡ್ತೀಯಲ್ಲ, ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಂಡು ತಂದ್ಕೊಡು, ಆಗ ಗೊತ್ತಾಗತ್ತೆ. ಹಾ, ಸಂಪಾದನೆ ಮಾಡೋದಕ್ಕಿಂತ ಹಾಳು ಮಾಡೋದನ್ನ ಚೆನ್ನಾಗಿ ಕಲ್ತಿದ್ದಾನೆ. ಈಗ ಅಂಥದ್ದೇನ್ ಹಾಳು ಮಾಡಿದೀನಿ? ಹಾಳು ಮಾಡಿಲ್ಲ ಕಣ, ನೀನೇನು ಹಾಳು ಮಾಡಿಲ್ಲ. ಏನಾದ್ರು ಸಂಪಾದನೆ ಮಾಡಿದ್ಯಾ? ಅಣ್ಣನ್ ಬೈಬೇಡಪ್ಪ ಪ್ಲೀಸ್. ಏಯ್, ಇಷ್ಟೊತ್ತವರೆಗೂ ಎಲ್ಲೇ ಸುತ್ತಕ್ ಹೋಗಿದ್ದೆ? ಅಮ್ಮ ಇಲ್ಲೋಡು ಏನ್ ತಂದಿದ್ದೀನಿ. ಓಹೋ, ಆ ಹಾಳಾದ ಕರಾಟೆ ಕಲಿಯಕ್ ಹೋಗಿದ್ಯಾ? ನೋಡು ಪವನ್, ಬೇಡ ಬೇಡ ಅಂದ್ರೂ ಈ ವಿದ್ಯೆನ ಇವಳಿಗೆ ಯಾಕೋ ಕಲಿಸ್ತೀಯಾ? ಏಯ್, ಬೇಡ ಅಂದಿದ್ದನ್ ಮಾಡಿ ಯಾಕೋ ಅವ್ರ ಮನಸ್ಸಿಗೆ ನೋವು ಮಾಡ್ತೀನಿ. ಆತ್ಮರಕ್ಷಣೆ ಮಾಡ್ಕೊಳ್ಳೋಂತ ವಿದ್ಯೆ ಕಲ್ಸೋದು ತಪ್ಪ? ಏಯ್ ಅವಿವೇಕಿ, ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ. ತಂದೆ ತಾಯಿಗೆ ನೋವು ಕೊಡೋ ಮಕ್ಕಳು ಇದ್ರೂನು ಒಂದೇ, ಇಲ್ದೇ ಹೋದ್ರೂ ಒಂದೇ. ನಾಯಿ ಬಾಲ ಯಾವತ್ತಿದ್ರು ಡೊಂಕೆ. ಅವನ ಹತ್ರ ಏನಪ್ಪ ಮಾತಾಡ್ತೀಯ? ಅಕ್ಷಯ್, ನೀವಿಬ್ರು ಒಂದೇ ತಾಯಿ ಮಕ್ಕಳಾದ್ರೂ ಎಷ್ಟು ವ್ಯತ್ಯಾಸ ನೋಡು. ನೀನು ವಿದ್ಯಾವಂತನಾದೆ, ಅವನ್ ತಲೆಗೆ ವಿದ್ಯೆನೇ ಹತ್ಲಿಲ್ಲ, ಬುದ್ಧಿ ಮೊದ್ಲೇ ಇಲ್ಲ. ಅಯ್ಯೋ, ಅವನು ವಿಷಯ ಬಿಡಮ್ಮ. ಅಪ್ಪ, ನನಗೆ ಟ್ರೈನಿಂಗ್ ಲೇಟ್ ಆಯ್ತು, ನಾನು ಹೋಗಿ ಬರ್ತೀನಿ, ಆಶೀರ್ವಾದ ಮಾಡಿ. ನೀನ್ ಹೋಗೋ ಕೆಲ್ಸ ಒಳ್ಳೇದಾಗ್ಲಪ್ಪ. ದೇವ್ರು ಒಳ್ಳೇದು ಮಾಡ್ಲಪ್ಪ ನಿನ್ಗೆ. ನೀನು ಹೋಗ್ತಾ ಇರೋ IPS ಟ್ರೈನಿಂಗ್ ನಲ್ಲಿ ನೀನೇ ಫಸ್ಟ್ ಬರ್ಬೇಕು. ನನ್ನ ಮಗ ಫಸ್ಟ್ ಅಂತ ನಾನು ಎಲ್ಲರ ಹತ್ರಲೂ ಹೇಳ್ಕೋಬೇಕು. ಹೋಗ್ಬಾರೋ ಮಗನೆ. ಆಯ್ತಪ್ಪ, ಹೋಗ್ಬಾ. ಬರ್ತೀನಮ್ಮ. ಬರ್ತೀನಪ್ಪ. ಗುಡ್ ಲಕ್. ಅವನ ಜೊತೆ ಎಲ್ಲೂ ಸುತ್ತಾಡಕ್ ಹೋಗ್ಬೇಡ, ಹುಷಾರ್. ಅಣ್ಣ, ಇಷ್ಟೊತ್ತಿನಲ್ಲಿ ಎಲ್ಲಿ ಹೋಗ್ತಾ ಇದ್ಯಾ? ಲಾವಣ್ಯ, ನಾನ್ ನಿನ್ಗೆ ಹೇಳ್ದೆ ಹೋಗ್ತಾ ಇದ್ದೆ. ಸಾರಿ ಕಣಮ್ಮ. ಏನ್ ಹೇಳ್ತಾ ಇದ್ಯಾ? ಹೌದಮ್ಮ, ಈ ಪ್ರಪಂಚದಲ್ಲಿ ದುಡ್ಡಿಗೂ ವಿದ್ಯೆಗೂ ಇರೋ ಬೆಲೆ ಬೇರೆ ಯಾವ ಸಂಬಂಧಕ್ಕೂ ಇಲ್ಲಮ್ಮ. ನನಗೆ ವಿದ್ಯೆನೂ ಇಲ್ಲ, ನಾನು ದುಡ್ಡು ಸಂಪಾದನೆ ಮಾಡ್ತಿಲ್ಲ. ಅದಕ್ಕೆ ಮನೆ ಬಿಟ್ಟು ಹೋಗ್ತಾ ಇದ್ಯಾ? ಹೌದಮ್ಮ, ನಾನು ದುಡ್ಡು ಸಂಪಾದನೆ ಮಾಡ್ಕೊಂಡೆ ಮತ್ತೆ ಮನೆಗೆ ಬರೋದು. ನಾನ್ ಬರ್ತೀನಮ್ಮ, ಅಣ್ಣ ನಾನ್ ಬರ್ತೀನಿ. ಆರೋಗ್ಯ ಚೆನ್ನಾಗಿ ನೋಡ್ಕೋ, ಓಕೆ? ಅಣ್ಣ, ಏಯ್, ನನಗೆ ಸೇರ್ಬೇಕಾದ್ರೆ ಪಲ್ಲಿದೆ, ನನ್ಗ ಪಲ್ಲಿದೆ. ಏಯ್, ನನ್ಗಪ್ಪು ಸಿಕ್ಬಿಡ್ತ, ನನ್ಗಪ್ಪು. ಏಯ್, ಯಾರೋ ನೀವೆಲ್ಲ ಏನ್ ಮಾಡ್ತಿದ್ದೀರಾ? ಈ ಕಪ್ಪು ನನಗೆ ಸೇರ್ಬೇಕಾದ್ದು. ಆ ಕಪ್ಪು ನೀನ್ ಗೆದ್ದಿದ್ದ? ಇಲ್ಲಪ್ಪ, ಆ ಕಪ್ನ ನಾನೇ ಗೆದ್ದಿದ್ದು. ಏಯ್, ಯಾರೇ ಗೆದ್ರು ಸೋತ್ರು ಪ್ರತಿ ವರ್ಷ ಕಪ್ನ ಮನೆಗೆ ತಗೊಂಡೋಗೋದು ನನ್ನ ತಮ್ಮನೇ. ಏನ್ ಜಬರ್ದಸ್ತಿನ? ಮರ್ಯಾದೆಯಾಗ ಆ ಕಪ್ನ ಅಲ್ಲಿಟ್ಬಿಟ್ಟು ಆಚೆ ಹೋಗಿ. ಇಲ್ಲ ಅಂದ್ರೆ ಏನ್ ಮಾಡ್ತೀಯ? ಯಾರು ಇವರೆಲ್ಲ? ಯಾಕೆ ಬಂದಿದ್ದಾರೆ? ಅಲ್ಲಿ ನನ್ನ ಮಗಳು ನಿನ್ನ ಸೋಲ್ಸಿ ಆ ಕಪ್ ತಂದ್ಲು. ಅದೇ ತರ ನಿನ್ನ ಒದ್ದು ಆಚೆ ಹಾಕೋದಕ್ ಮುಂಚೆ ಆ ಕಪ್ನ ಅಲ್ಲಿ ಇಟ್ಬಿಟ್ಟು ಹೊಟ್ಟೋಗು. ಅಲ್ಲಿ ನಾನೊಬ್ನೇ ಇದ್ದೆ, ಇಲ್ಲಿ ಎಷ್ಟು ಜನ ಇದ್ವಿ ಅಂತ ಗೊತ್ತಾ? ಅಪ್ಪ, ಆ ಕಪ್ ನನಗ್ ಸೇರ್ಬೇಕಾಗಿದ್ದು. ಏಯ್ ಕೊಡೋ. ಏಯ್, ಏಯ್, ಬಿಡು. ಏಯ್, ಬಿಡೆ. ಏಯ್, ಇಲ್ಲ. ಏಯ್, ಬಿಡು. ಬಿಡ್ತೀಯ ಇಲ್ವಾ? ಏಯ್, ಬಿಡೆ, ಬಿಡೆ, ನಂದಿದು. ಕೊಡೋ. ಏಯ್, ಏಯ್, ಏಯ್. ಮಗಳ ಮೇಲೆ ಕೈ ಮಾಡ್ತೀರೇನ್ರು?
ದೇವರಂಥ ತಂದೆ ತಾಯಿನ ಬಾಳಿ ಬದುಕಬೇಕಾಗಿದ್ದ ಒಡ ಹುಟ್ಟಿದವಳನ್ನ ಅನ್ಯಾಯವಾಗಿ ಬಲಿ ತಗೊಂಡ್ಬಿಟ್ಟೆ. ಅಣ್ಣ, ಈ ನಿನ್ ಮುಖನ ಯಾವತ್ತೂ ನಂಗೆ ತೋರಿಸ್ಬೇಡ. ಹೊಟ್ಟೋಗ್. ಅವತ್ತು ಹೋದ ನನ್ನ ತಮ್ಮನ ಮುಖನ ಮತ್ತೆ ನಾನು ನೋಡ್ಲೇ ಇಲ್ಲ. ಅವನ ಆತ್ಮಹತ್ಯೆ ಮಾಡ್ಕೊಂಡ ವಿಷಯ ನಂಗೆ ಗೊತ್ತಾಯ್ತು. ಆದ್ರೆ ನನ್ನ ತಮ್ಮ ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಮುಟ್ಟಾಳ ಅಲ್ಲ. ಇದೊಂದು ಕೊಲೆ ಅಂತ ನಂಗೆ ಅನ್ನಿಸ್ತು. ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ. ನಿನ್ನನ್ನು ಅವನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ. ಅದರಿಂದಾನೇ ಅವನು ನಿನಗೆ ಈ ರೀತಿ ಕಾಟ ಕೊಡ್ತಾ ಇದ್ದಾನೆ. ಎನಿವೇ, ಇನ್ ಮುಂದೆ ಅವನಿಂದ ನಿನಗೆ ಯಾವುದೇ ರೀತಿ ತೊಂದರೆ ಆಗಿರೋ ತರ ನಾನ್ ನೋಡ್ಕೋತೇನೆ. ಡೋಂಟ್ ವರಿ. ಹಲೋ, ಗುಡ್ ಮಾರ್ನಿಂಗ್ ಇನ್ಸ್ಪೆಕ್ಟರ್. ಗುಡ್ ಮಾರ್ನಿಂಗ್. ವಾಟ್ ಈಸ್ ಸರ್ಪ್ರೈಸ್? ನೀವು ನನ್ನ ಇಲ್ಲಿಗೆ ಬರಕ್ ಹೇಳಿದ್ದು? ನಿಜ ಹೇಳ್ಬೇಕು ಅಂದ್ರೆ ನಿನ್ನ ನೋಡ್ಬೇಕು ಅಂತ ಇಷ್ಟ ಆಯ್ತು, ಅದಕ್ಕೆ ಬರಕ್ ಹೇಳಿದೆ. ನೀವು ನನ್ನ ಫೋನ್ ಮಾಡ್ತಿಲ್ಲ ತಾನೆ? ನೋವೇ. ನನಗೆ ನಿನ್ನ ಚಟಪಟ ಮಾತುಗಳು, ಮುದ್ದುತನ, ನಿನ್ನ ಸೌಂದರ್ಯ ನನ್ನ ಮನಸ್ಸನ್ನ ಅಲ್ಲೋಲ ಕಲ್ಲೋಲ ಮಾಡಿದೆ. ಸರ್? ನೋ ಸರ್, ಕಾಲ್ ಮಿ ಅಕ್ಷಯ್. ಯು ಆರ್ ನಾಟ್ ಜೋಕಿಂಗ್? ನೆವರ್. ಯಾಕೆ ಅಕ್ಷಯ್, ಏನಾಯ್ತು? ನಿನಗೋಸ್ಕರ ಪ್ರೀತಿಯಿಂದ ಒಂದು ಉಡುಗೊರೆ ತಂದಿದ್ದೆ. ಏನಾಯ್ತು ಅಕ್ಷಯ್? ಕರೆಕ್ಟ್. ನಿನಗ್ ಸೇರ್ಬೇಕಾದ ಉಡುಗೊರೆನ ಡೆಫಿನೆಟ್ಲಿ ಅವಳೆ ತಗೊಂಡ್ ಹೋಗಿರ್ತಾಳೆ. ಯಾರವಳು? ಅವಳ ಹೆಸರು ಓ, ಸಂಧ್ಯಾನಾ? ಆಗ್ಲೇ ಅವಳ ಹೆಸರೆಲ್ಲ ತಿಳ್ಕೊಂಡ್ಬಿಟ್ಟಿದ್ಯಾ? ಹಾಗಾದ್ರೆ ನಾನು ಪ್ರೀತಿಯಿಂದ ತಗೊಂಬಂದೆ ಡಾಲರ್ ಈಗ ಅವಳ ಕುತ್ಕೆಲಿರುತ್ತೆ. ಮಿಸ್ ಮಾಡದೆ ಅದನ್ನ ತಗೊಂಡ್ಬರ್ತೀಯ ಅನ್ನೋ ನಂಬಿಕೆ ನನಗಿದೆ. ಅದನ್ನ ನಾನೇ ನನ್ನ ಕೈಯಿಂದ ನಿನ್ ಕತೆಗೆ ಹಾಕ್ಬೇಕು. ನನಗೆ ಪ್ರೀತಿಯಿಂದ ಕೊಡ್ಬೇಕು ಅಂತಿದ್ದ ಡಾಲರ್ ಚೈನ ನಿಮ್ ಕೈ ಸೇರ್ಸೋ ಭಾರ ನಂದು. ದಟ್ಸ್ ಲೈಕ್ ಎ ಗುಡ್ ಗರ್ಲ್. ಸಂಧ್ಯಾ, ನಿಮ್ಗೊಂಥರ ಆಶ್ಚರ್ಯ ಆಗ್ತಾ ಇದೆಯಲ್ಲ? ಏನಪ್ಪ, ಪರಿಚಯ ಇಲ್ದೇನೆ ಇಷ್ಟೊಂದು ಮಾತಾಡ್ತಾ ಇದ್ದಾಳೆ ಅಂತ. ಅವತ್ತೇ ನಾನ್ ನಿಮ್ಮನ್ನ ಸ್ಟೇಷನ್ ಅಲ್ಲಿ ಪರಿಚಯ ಮಾಡ್ಕೋಬೇಕು ಅಂತಿದ್ದೆ, ಆದ್ರೆ ಆಗ್ಲಿಲ್ಲ. ಐ ಲೈಕ್ ಫ್ರೆಂಡ್ಶಿಪ್. ಹೊಸಬ್ರನ್ನ ಕ್ಲೋಸ್ ಫ್ರೆಂಡ್ ಆಗಿ ಮಾಡ್ಕೊಳ್ಳೋದೇ ನನ್ನ ಹಾಬಿ. ನಾನೇನಾದ್ರೂ ನಿಮ್ಗೆ ಡಿಸ್ಟರ್ಬ್ ಮಾಡಿದ್ರೆ ಅಥವಾ ಹರ್ಟ್ ಆಗೋ ಹಾಗೆ ಮಾತಾಡಿದ್ರೆ ಐ ಆಮ್ ವೆರಿ ಸಾರಿ. ಬಾಯ್. ಕಾವ್ಯ, ಇವತ್ತಿಂದ ನಾವಿಬ್ರು ಗುಡ್ ಫ್ರೆಂಡ್ಸ್. ವಾವ್, ಥ್ಯಾಂಕ್ ಯು ವೆರಿ ಮಚ್ ಸಂಧ್ಯಾ. ಟುಡೇ ಐ ಆಮ್ ವೆರಿ ಹ್ಯಾಪಿ. ಈ ಸಂತೋಷದಲ್ಲಿ ನಿನ್ಗೆ ಏನಾದ್ರೂ ಒಂದು ಗಿಫ್ಟ್ ಕೊಡ್ಲೇಬೇಕು. ಏನ್ ಕೊಡ್ಲಿ? ಹಾ, ದಿಸ್ ಈಸ್ ಗಿಫ್ಟ್ ಫಾರ್ ಅವರ್ ಫ್ರೆಂಡ್ಶಿಪ್. ಓಕೆ?
ಹಲೋ, ನೀನ್ ಯಾಕೆ ಬಂದೆ ಇಲ್ಲಿ ತಲೆ ತಿನ್ನಕ್ಕೆ? ನೀವ್ ಹೇಳಿದ ಕೆಲ್ಸನ ಈ ಕಾವ್ಯ ಪಟಾಫಟ್ ಅಂತ ಮುಗಿಸ್ಕೊಂಡ್ ಬಂದಿದ್ದಾಳೆ. ನಿನಗೆ ತರ್ಲೆ ಮಾಡೋದ್ ಬಿಟ್ಟು ಬೇರೆ ಏನ್ ಕೆಲ್ಸನೇ ಇಲ್ವಾ? ಅಕ್ಷಯ್, ಏನ್ ಹೇಳ್ತಾ ಇದ್ದೀರಾ? ಶಟಪ್. ಹುಡುಗಾಟ ಆಡೋದಕ್ಕೂ ಒಂದ್ ಮಿತಿ ಇದೆ. ನೀವೇ ತಾನೇ ಡಾಲರ್ ಚೈನ್ ತರಕ್ ಹೇಳಿದ್ದು, ಅದಕ್ಕೆ ತಂದೆ. ಸ್ಟೂಪಿಡ್ ಗರ್ಲ್. ಈ ಡಾಲರ್ ಚೈನು ಇವಳ ಕೈಗೆ ಹಾಕ್ ಬಂತು. ಸಮಥಿಂಗ್ ಇಸ್ ರಾಂಗ್. Help me! Please help me! Help me! Help me! Help me! Please help me! Help me! Please help me! ಸಂಧ್ಯಾ, ನನ್ನ ಹತ್ರ ಜೂಟಾಟ ಆಡ್ತಾ ಇದೀಯಾ? ನೀನ್ ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಕಮ್ ಔಟ್! ಸಂಧ್ಯಾ, ಅವನ ಹತ್ರ ಹೋಗ್ಬೇಡ. ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ. ನಾನು ಅಕ್ಷಯ್. ಬಾ. ಇಲ್ಲ, ನಾನು ಹೇಳ್ತಾ ಇದ್ದೀನಿ, ಅವನ ಅಕ್ಷಯ್ ಅಲ್ಲ. ಅವನ ಹತ್ರ ಹೋಗ್ಬೇಡ. ಏಯ್, ಅನ್ಯಾಯವಾಗಿ ಅವಳನ್ನ ಸಾಯಿಸ್ಬೇಡ. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಅನ್ಯಾಯವಾಗಿ ಅವಳನ್ನ ಕೊಲ್ಬೇಡ. ಸಂಧ್ಯಾ, ನೋಡು, ಅವನ್ನ ನಂಬೇಡ. ನಾನು ಅಕ್ಷಯ್. ಕಮಾನ್ ಸಂಧ್ಯಾ, ಬಾ ಬಾ ಈ ಕಡೆ. ಸಂಧ್ಯಾ, ನನ್ನ ಮಾತು ಕೇಳು. ಅವನ್ನ ನಂಬೇಡ. ಸಂಧ್ಯಾ, ಬೇಗ ಬಾ. ಕಮಾನ್. ಏಯ್, ಇಲ್ಲಿ ನೋಡು ಸಂಧ್ಯಾ.
hell is going on here? ಮಿಸ್ಟರ್ ರಾಜು, ಮೊನ್ನೆ ಬರ್ಬೇಕಾದ ಐಟಮ್ ಎಲ್ಲ ಬಂದ್ ಸೇರ್ತಾ? ಇಲ್ಲ ಸರ್, ಬರ್ಬೇಕಾದ ಲಾರಿಗಳು ಯಾವ್ದು ಬರ್ಲಿಲ್ಲ. ಮಿಸ್ಟರ್ ಕುಮಾರ್ ಸರ್, ನಮ್ಮ ಕಂಪ್ನಿಯಿಂದ ಕಳಿಸಿದ ಐಟಮ್ಸ್ಗೆ ಟಿಕೆ ಕಂಪ್ನಿಯವರು ಚೆಕ್ ಕಳಿಸಿದ್ರಾ? ಇಲ್ಲ ಸರ್, ನಮ್ಮ ಕಂಪ್ನಿ ಐಟಮ್ಗಳು ಯಾವ್ದು ಸರಿ ಇಲ್ಲ ಅಂತ ರಿಜೆಕ್ಟ್ ಮಾಡಿ ವಾಪಸ್ ಕಳಿಸಿದ್ದಾರೆ. ಹಲೋ, ನಾನು JP ಮಾತಾಡೋದು. ವಾಟ್? ಓ ಮೈ ಗಾಡ್, ನಮ್ ಕಂಪ್ನಿಗೆ ಬರ್ಬೇಕಾಗಿದ್ದ ಐಟಮ್ಸ್ ಎಲ್ಲ ಸೀಸ್ ಆಗಿದೆಯಂತೆ. ಮ್ಯಾನೇಜರ್, ಇದನ್ನೆಲ್ಲ ಯಾರು ಬೇಕು ಅಂತ ಮಾಡ್ತಾ ಇರೋದು? ಐ ವಾಂಟ್ ಟು ನೋ ಹೂ ಹಿ ಇಸ್. ಯಾರದು? ನಾನೇ. ಭಾವಾ? ಭಾವ ಅಂತ ಕರೆಯೋದಕ್ಕೆ ನಿಂಗೆ ನಾಚಿಕೆ ಆಗಲ್ವಾ? ಜೊತೆಲೇ ಇದ್ದು ಹಣ ಐಶ್ವರ್ಯಕ್ಕೋಸ್ಕರ ತಂಗಿ ಗಂಡ ಅಂತಾನು ನೋಡ್ದೆ ಒಂದು ಸುಳ್ಳು ಆಪಾದನೆ ಮೇಲೆ ನಂಗೆ ಜೈಲಿಗೆ ಕಳಿಸ್ತೆ. ನಿನ್ ತಂಗಿ ನಿನ್ನ ಕಾಲಿಡ್ಕೊಂಡು ಬೇಡಿದ್ರು ಅವಳ ಮೇಲೆ ಕರುಣೆ ತೋರಿಸ್ತೆ, ಸ್ಮಶಾನಕ್ಕೆ ಕಳಿಸ್ತೆ. ನನ್ನ ಹೆಂಡತಿ ಮೇಲೆ ನನ್ನ ಪ್ರಾಣದಷ್ಟು ಪ್ರೀತಿ ಇಟ್ಟಿದ್ದೆ, ಅಂಥವಳನ್ನ ನನ್ನಿಂದ ದೂರ ಮಾಡಿದೆ. ಏಯ್ JP, ಕೇಳು, ನಿನಗಿದು ಬರೀ ಸ್ಯಾಂಪಲ್. ಇನ್ನು ಮುಂದೆ ನಿನ್ನ ಕಂಪನಿಗಳು ಮುಂದೆ ಬರೋದಿಕ್ಕೆ ನಾನು ಬಿಡೋದಿಲ್ಲ. ಏನ್ ಹೆದರ್ಸ್ತೀಯ ನನ್ನ? ಎಂಟೈರ್ ಸಿಟಿನಲ್ಲಿ ರೌಡಿಗಳಿಂದ ಹಿಡಿದು ಮಿನಿಸ್ಟರ್ಗಳವರೆಗೂ ನಾನು ಸಾಕ್ತಾ ಇದ್ದೀನಿ. ನನ್ ಕಂಪ್ನಿಗಳಿಗೆ ಲಾಸ್ ಆಗಿರೋದನ್ನ ಮತ್ತೆ ಪಡ್ಕೊಳ್ಳೋದು ನನಗೇನು ದೊಡ್ಡದಲ್ಲ. ಅನ್ಯಾಯವಾಗಿ ನನಗೆ ಕೋಪ ಬರೋ ಹಾಗೆ ಮಾಡಿ ಆವತ್ತು ಉಳ್ಕೊಂಡ್ ನಿನ್ ಜೀವನ ಇವತ್ತು ಕಳ್ಕೋಬೇಡ. ಕಳ್ಕೊಳ್ಳಕ್ಕೆ ಈ ಕಾಳಿಂಗ ಒಬ್ಬನೇ ಅಲ್ಲ. ಏನಂದೆ? ಸ್ಟೇಟ್ ರೌಡಿಗಳಿಂದ ಹಿಡಿದು ಮಿನಿಸ್ಟರ್ವರೆಗೂ ನಿನ್ ಕೈಲಿದ್ದಾರೆ ಅಂತನಾ? ಸೆಂಟ್ರಲ್ ಇರೋ ದೊಡ್ಡ ಮಿನಿಸ್ಟರ್ಗಳು ನನ್ ಮಗ ಬ್ರಹ್ಮ ಚಿಟಿಕಿ ಹೊಡೆದ್ರೆ ಬೇಕಾದಷ್ಟು ಕೆಲಸ ಮಾಡ್ಕೊಳಕ್ ರೆಡಿಯಾಗಿದ್ದಾರೆ. ಅವನ್ ನೋಡ್ಬೇಕಾ? ಹೇ ಬ್ರಹ್ಮ, ಕಾಲ್ ಕತ್ತರಿಸ್ಬಾ ಅಂದ್ರೆ ನಿಮ್ಮಂತವ್ರ ತಲೆನೇ ತಗೊಂಡ್ ಬರ್ತಾನೆ ನನ್ನ ಎರಡನೇ ಮಗ ವಿಷ್ಣು. ಇವರಿಬ್ಬರನ್ನು ನೋಡಿ ನಿಂಗೆ ಆಶ್ಚರ್ಯ ಆಗ್ತಿದೆ ಅಲ್ವಾ? ಇದಕ್ಕಿಂತ ದೊಡ್ಡ ಆಶ್ಚರ್ಯನ ನಾನು ನಿಂಗೆ ಇನ್ನೊಂದು ತೋರಿಸ್ತೀನಿ. ನನ್ನ ಮೂರನೇ ಮಗ ಮಹೇಶ್ವರ. ಯಾಕೆ JP ಆಶ್ಚರ್ಯ ಆಗ್ತಿದ್ಯಾ? ನನ್ನ ಮಗ ಮಹೇಶ್ವರನ ನಿನ್ನ ಹತ್ರ ಯಾಕೆ ಬಿಟ್ಟಿದೆ ಗೊತ್ತಾ? ನಿನ್ ಮಗಳನ್ನ ಬಲೆಗೆ ಹಾಕೊಳ್ಳಿ ಅಂತ. ನೋಡು JP, ಮುಂದಿನ ವಾರ ನಿನ್ನ ಮಗಳ ಕುತ್ತಿಗೆಗೆ ನನ್ನ ಮಗ ತಾಳಿ ಕಟ್ತಾ ಇದ್ದಾನೆ. ನಿನ್ನ ಆಸ್ತಿ ಅಂತಸ್ನ ಹೊಡ್ಕೋಬೇಕು ಅಂತಲ್ಲ, ಯಾವ ರೀತಿ ನಿನ್ ತಂಗಿಗೆ ಅಂದ್ರೆ ನನ್ನ ಹೆಂಡತಿಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ಯೋ ಅದೇ ರೀತಿ ನಿನ್ನ ಮಗಳಿಗೆ ನಾನ್ ಚಿತ್ರಹಿಂಸೆ ಕೊಡಬೇಕು. ಅದನ್ನ ನೋಡಿ ನೀನು ಕೊರಗಿ ಕೊರಗಿ ನಲ್ಲಬೇಕು. ನಾನು ಸಂತೋಷ ಪಡಬೇಕು. ಫ್ರಮ್ ಟುಡೇ ಯುವರ್ ಬ್ಯಾಡ್ ಟೈಮ್ ಸ್ಟಾರ್ಟ್ಸ್. ಬ್ಯಾಡ್ ಟೈಮ್? ಬ್ರಹ್ಮ, ವಿಷ್ಣು, ಮಹೇಶ್ವರ. ನಾಳೆ ನಿನ್ ಬರ್ತ್ಡೇ ಪಾರ್ಟಿ 5 ಸ್ಟಾರ್ ಹೋಟೆಲ್ ನಲ್ಲಿ. ನೋ ಎಕ್ಸ್ಕ್ಯೂಸಸ್. ನನಗಿವತ್ತು ಕ್ಲಬ್ ನಲ್ಲಿ ಒಬ್ಬ ಇಂಪಾರ್ಟೆಂಟ್ ಪರ್ಸನ್ ಜೊತೆ ಮೀಟಿಂಗ್ ಇದೆ. ನಾನು ಲೇಟ್ ಆಗಿ ಬರ್ತೀನಿ. ನೀನ್ ಬೆಳಗ್ಗೆ ಬೇಗ ರೆಡಿ ಆಗ್ಬಿಡು. ಡೋಂಟ್ ಮಿಸ್ ಬೇಬಿ. ಓಕೆ? ಓಕೆ ಪಾಪ. ಅಮ್ಮವ್ರೆ, ನಾಳೆ ನಿಮ್ ಹುಟ್ಟುದಬ್ಬನಾ? ಹಂಗಾರೆ ನೀವ್ ಇವತ್ತಿಂದಾನೇ ನಗ್ನಗ್ತಾ ಇರ್ಬೇಕು. ಯಾಕಂದ್ರೆ ನಿಮ್ ನಗುಯಿಂದಾನೆ ಅಪ್ಪ ಅವ್ರ ಆಯುಷ್ಯ ಗಟ್ಟಿಯಾಗಿರುತ್ತೆ ಅಂತ ನಿಮ್ಗೆ ಗೊತ್ತಿರ್ಲಿ ಕಣವ. ನನ್ ಟೆನ್ಷನ್ ನನಗೆ, ನಿನಗೇನಾಗ್ಬೇಕು? ಏನಂದ್ರವಾ? ಏನಿಲ್ಲ, ತುಂಬಾ ತಲೆನೋವ್ತಿದೆ ಅಂದೆ. ಹಂಗಾರೆ ಕಾಪಿ ಮಾಡ್ಕೊಂಡ್ ಬರ್ಲಾ? ಬೇಡ ಬೇಡ, ಸುಮ್ನೆ ಕೂತು ಕೂತು ಬೇಜಾರಾಗ್ತಿದೆ. ನಾನೇ ಕಾಫಿ ಮಾಡ್ತೀನಿ. ಆಯ್ತು, ನೀನ್ ಹೋಗು. ಶಾಂತಮ್ಮ, ಏನದು? ನೋಡ್ತೀನಿ ಕಣ್ವಾ.
ನೋಡ್ತೀನಮ್ಮ. ಅದೇನ್ ನೋಡ. ಶಾಂತಮ್ಮ, ಜಿಮ್ಮಿ, ಜಿಮ್ಮಿ, ಶಾಂತಮ್ಮ, ಯಾಕೆ ಅಳ್ತಾ ಇದೀಯಾ ಹೇಳು. ನನ್ನ ಸೆಂಟಿಮೆಂಟಲ್ ಹೊಡಿಬೇಕು ಅಂತ ತಿಳ್ಕೊಂಡಿದ್ರೆ ಅದು ಸಾಧ್ಯವಿಲ್ಲ. ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದವನ್ನ ಇವತ್ತು ಪಿಶಾಚಿಯಾಗಿ ಮಾಡಿ ನಿಲ್ಸಿದೆಯಲ್ಲ. ಏಯ್, ಆಫ್ಟರ್ ಆಲ್ ನಿನ್ನ ಸೆಂಟಿಮೆಂಟ್ಗೆ, ನಿನ್ನ ಅಳುಗೆ ನಾನು ಕರ್ಗೋಗ್ತೀನಿ ಅನ್ಕೊಂಡ್ಯಾ? ಸಂಧ್ಯಾ, ನಾನಿವತ್ತು ನೀನು ಏನೇ ಅತ್ರು ನಿನ್ನ ಬಿಟ್ಟು ಹೋಗೋನಲ್ಲ. ನೀನಿಲ್ದೆ ನನ್ಗಿರಕ್ ಸಾಧ್ಯ ಆಗ್ತಾ ಇಲ್ಲ. ಏಯ್ ಸಂಧ್ಯಾ, ನೀನ್ ನನ್ನ ಪ್ರೀತಿಸ್ತಾ ಇದ್ದೆ ಅಲ್ಲ? ನೋಡು ಸಂಧ್ಯಾ, ನೀನ್ ನನ್ನ ಜೊತೆ ಬಂದ್ಬಿಡ್ತೀಯಲ್ಲ? ಹೇಳು, ಹೇಳ. ನಾನ್ ನಿನ್ನ ಬಿಟ್ಟು ಹೋಗಲ್ಲ. ನೋಡು, ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಿನ್ನ ಕೈ. ಯು ಕಾಂಟ್ ಎಸ್ಕೇಪ್ ಫ್ರಮ್ ಮೀ. ಕಮ್ ಆನ್ ಸಂಧ್ಯಾ, ಬಾ. ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ನೋಡು, ಸಾಯ್ತು ಬಾ. ನೀನೇನ್ ದೇವ್ರಿಗಿಂತ ದೊಡ್ಡವನ? ಹುಷಾರ್. ಭವನ್, ಮೊದ್ಲಿಂದ ಹೊಟ್ಟೋಗು. ಹೋಗೋ. ನೀನೆಷ್ಟೇ ಪ್ರಯತ್ನಪಟ್ರು ಅವಳನ್ನ ನೀನು ನನ್ನಿಂದ ಉಳಿಸ್ಕೊಳಕ್ಕಾಗಲ್ಲ. ಆಫ್ಟರ್ ಆಲ್ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ನಾನು ಈ ಬ್ರಹ್ಮ ಕರ್ಕೊಂಬಂದ್ ವ್ಯಕ್ತಿನ ಮತ್ತೆ ಕರ್ಕೊಂಡೋಗಿ ಸ್ಟೇಷನ್ಗೆ ಹಾಕಿದ್ದಾರೆ ಅಂದ್ರೆ ಏನರ್ಥ? ಅಷ್ಟೇ ಅಲ್ಲಣ್ಣ, ನಿಮ್ಮ ತಮ್ಮ ಮಾಡಿರೋ ಕೊಲೆಗಳಲ್ಲಿ ನನ್ನ ತಮ್ಮ ಒಂದ್ರಲ್ಲಿ ಶಾಮೀಲಾಗಿದ್ದಾನೆ. ಆ ಇನ್ಸ್ಪೆಕ್ಟ್ರು ಅದನ್ನ ಬಾಯಿ ಬಿಡಿಸ್ತಾನೆ. ಆಗ ಈ ಸ್ಟೇಟ್ ನೇ ಶೇಕ್ ಮಾಡ್ತಿರೋ ಈ ಬ್ರಹ್ಮ, ವಿಷ್ಣು, ಮಹೇಶ್ವರ ಅನ್ನೋ ಈ 3 ಜನ ಅಣ್ಣ ತಮ್ಮಂದಿರನ್ನ ಒತ್ತು ಎಳ್ಕೊಂಡು ಹೋಗಿ ಜೈಲಿಗೆ ಹಾಕಿ ಕತ್ಲ ಕೋಣೆಯಲ್ಲಿ ಕಂಬಿ ಹಿಡಿದಂಗ್ ಮಾಡೇ ಮಾಡ್ತಾನಣ್ಣ. ಸರ್, ನಿಮ್ಗೆ ಅರೆಸ್ಟ್ ವಾರೆಂಟ್ ಕಳಿಸಿದ್ದಾರೆ. ಯಾವ ಬ್ರಹ್ಮನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಸನ್ಮಾನಕ್ಕೆ ಅಂತ ಕರೀತಾ ಇದ್ರು, ಅದೇ ಬ್ರಹ್ಮನ್ ಮನೆಗೆ ಅರೆಸ್ಟ್ ವಾರೆಂಟ್ ಕಳಿಸಿದ್ದಾರೆ ಅಂದ್ರೆ ಆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ನಾನ್ ಯಾರು ಅಂತ ಗೊತ್ತಾಗ್ಲೇಬೇಕು. ಆ ಪೊಲೀಸ್ ಸ್ಟೇಷನ್ಗೆ ಈ ಬ್ರಹ್ಮ ಪಾದಾರ್ಪಣೆ ಮಾಡ್ಲೇಬೇಕು. ಕ್ಯಾಚ್. ಹಲೋ,
ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ಗೆ ನನ್ನ ನಮಸ್ಕಾರ. ನನ್ನ ಲೈಫ್ ನಲ್ಲಿ ಪೊಲೀಸ್ ಸ್ಟೇಷನ್ ಹೇಗಿದೆ ಅಂತ ಇದುವರೆಗೂ ನೋಡೇ ಇರಲಿಲ್ಲ. ಹೌದು, ಪರವಾಗಿಲ್ವೇ? ಈ ಸ್ಟೇಷನ್ 15-20 ಅಡಿ ಇದ್ರೂ ಎಂಟೈರ್ ಬೆಂಗಳೂರು ಸಿಟಿನೇ ನಡಗಿಸ್ತಾ ಇದೆ. ಮೊದಲು ಒಳಗ್ ಬರ್ಬೋದಾ? ನಾ ಆಲ್ರೆಡಿ ಒಳಗ್ ಬಂದ್ಬಿಟ್ಟಿದ್ದೀನಿ. ಕೇಳಿದ್ರೆ ತಪ್ಪಾಗುತ್ತೆ. ನಾ ಕೂತ್ಕೋಬೋದಾ? ನಾ ಕೂತ್ಕೊಂಡೇ ಬಿಟ್ಟಿದ್ದೀನಿ. ಡೋಂಟ್ ಮೈಂಡ್, ಸಾರಿ. ನೀನೊಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರು, 2 ಇನ್ಸ್ಪೆಕ್ಟ್ರು, 4 ಜನ ASIಗಳು, 6 ಜನ PC-ಗಳು, ಅಂದ್ರೆ ಟೋಟಲ್ ಆಗಿ ಒಂದು 13 ಜನ. ನಮ್ಮ ಮನೇಲಿ ಬರೀ ಕೂಲಿ ಕೆಲಸ ಮಾಡೋರೆ 420 ಜನ ಇದ್ದಾರೆ. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ನಿನಗ್ ತಾಕತ್ತಿದ್ರೆ, ನಿಜಾಲು ನೀನು ದಮ್ಮಿರೋ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ರೆ, ನೀನೇ ನೇರವಾಗಿ ನೋಟಿಸ್ ತಗೊಂಡು ನನ್ನ ಮನೆಗೆ ಬಂದು ನನ್ನ ಅರೆಸ್ಟ್ ಮಾಡು. ಆಗ ನಾನು ಒಪ್ಕೋತೀನಿ ಯು ಆರ್ ಎ ಗ್ರೇಟ್ ಇನ್ಸ್ಪೆಕ್ಟರ್ ಅಂತ. ನೋಟಿಸ್ ಕೊಡ್ರೋ, ನೋಟಿಸ್ ಕೊಡ್ರೋ. ನೋಟಿಸ್ ಇಲ್ಲ ಇದೆ, ಬೇಕಾ? ನಿಧಾನ ನಿಧಾನ, ಟೆನ್ಷನ್ ಯಾಕೆ? ನಾನು ಹಿಂಗೇನು ಮಾಡಲ್ಲ. ನಾನೊಂದ್ ಗ್ಲಾಸ್ ಮಜ್ಜಿಗೆ ಕುಡಿದು ನಿನಗೆ ಒಂದ್ ಗ್ಲಾಸ್ ಪಾನ್ಕ ಕುಡಿಸಿ ನಿನ್ ಜೊತೆ ಪ್ರೀತಿಯಿಂದ ನಿನ್ ಪೊಲೀಸ್ ಸ್ಟೇಷನ್ಗೆ ನಾನು ಬಂದ್ಬಿಡ್ತೀನಿ. ಓಕೆ? ಬೈ ದ ವೇ, ನೀನು ಅಕಸ್ಮಾತ್ ನಿಮ್ ಪೊಲೀಸ್ ಸ್ಟೇಷನ್ ವಾಸ್ಕಲ್ ದಾಟಿ ನಮ್ ಮನೆಗ್ ಬಂದ್ರೆ, ಸಾಹೇಬ್ರನ್ನ ಚೆನ್ನಾಗಿ ನೋಡ್ಕೊಂಡ್ರು, ಬರ್ತೀನಿ. ಕುರುಕ್ಷೇತ್ರದ ಯುದ್ಧಕ್ಕೆ ಅಭಿಮನ್ಯು ಹೊರಡುವಾಗ ಮುಂದಿಟ್ಟ ಹೆಜ್ಜೆ ಹಿಂದೆ ಇಡ್ಲಿಲ್ಲ. ಬ್ರಿಟಿಷರ ಗುಂಡಿಗೆ ಎಷ್ಟೋ ಜನ ಮಹಾನ್ ವ್ಯಕ್ತಿಗಳು ಹೆದರದೆ ಸ್ವಾತಂತ್ರ್ಯಕ್ಕೋಸ್ಕರ ಮುಂದಿಟ್ಟ ಹೆಜ್ಜೆ ಹಿಂದೆ ತೆಗಿಲಿಲ್ಲ. ಬಾಯಲ್ಲಿ ಅನ್ನ ಹಾಕಿದ್ರೆ ಸರಿಯಾಗಿ ಅಗಿಯಕ್ ಬರ್ದೇ ಇರೋ ಇಂಥವ್ರ ಜೊತೆ ಯುದ್ಧ ಮಾಡಿ ನಾನಿನ್ನ ಬಂದು ಅರೆಸ್ಟ್ ಮಾಡ್ಬೇಕಾ? ಮಿಸ್ಟರ್ ಬ್ರಹ್ಮ, ಈಗ ಟೈಮ್ 1:15. ನೀನು ಮನೆಗೆ ಹೋಗಿ ಸೇರೋಷ್ಟೊತ್ತಿಗೆ 1:15. ನಾನು ಫೈಟ್ ಮುಗಿಸೋಷ್ಟೊತ್ತಿಗೆ 2:15. ನಿನ್ನ ಕೈಗೆ ಹ್ಯಾಂಡ್ ಕಪ್ ಹಾಕೋದು 2:15. ನೋಟೆ. ಓಕೆ ಅಂಡ್ ಗುಡ್ ಲಕ್. ನನ್ ಮನೇಲಿರೋ ಪಾನಕ ನಿನಗೋಸ್ಕರ ವೇಟ್ ಮಾಡ್ತಿರುತ್ತೆ. ಪ್ಲೀಸ್ ಕಮ್. 305, 406. ಸಾಹೇಬ್ರನ್ನ ಕಾರ್ ಹತ್ತಿಸ್ಬಿಟ್ಟು ಸ್ಟೇಷನ್ ಬಾಗಿಲು ಹಾಕೊಂಡು ಒಂದು 5 ನಿಮಿಷ ಆಚೆ ಇರಿ. ಟೈಮ್ ಪಾಸ್ಗೆ ಕಾಫಿ ಗೀಫಿ ಕುಡಿತಾ ಇರಿ. ಓಕೆ ಬ್ರಹ್ಮ, ಯು ಕ್ಯಾನ್ ಗೋ ನೌ. ಕ್ಷಮಿಸಬೇಕು, ಕಣ್ದಿದ್ದ ರಾಗಿ ತಿಂದು ದೊಡ್ಡವರಾದ್ರು. ಸ್ಲೇಟು ಬಳಪ ಮುಟ್ಟದೇ ಇರೋರು, ತಿಳುವಳಿಕೆ ಸ್ವಲ್ಪ ಕಮ್ಮಿ. ಸಾಹೇಬ್ರು ಬಂದವ್ರೆ, ನಿಪ್ಪಟ್ಟು, ಕಮ್ಟಿ ಮಿಠಾಯಿ, ಬತಾಸು ತಗೊಂಡ್ ಬಂದ್ರು. ಹಾಗೆ ಪಾನಕ, ನೀರ್ ಮಜ್ಜಿಗೆ ಎಲ್ಲ ತಗೊಂಡ್ ಬಂದ್ರು. ಗ್ಯಾಸ್, ಇದ್ರಲ್ಲಿ ನೀವು ಯಾವ್ದು ತಿಂತೀರೋ ಯಾವ್ದು ಕುಡಿತೀರೋ ಬೇಗ ಹೇಳಿ ಸ್ವಾಮಿ. ಇಲ್ಲ ಅಂದ್ರೆ ಅಮಾಯಕರು, ಇವ್ರಿಗೆಲ್ಲ ತೊಂದರೆ ಆಗುತ್ತೆ. 7 ಕೆರೆ ನೀರ್ ಕುಡ್ತಿರೋ ನನಗೆ ನಿನ್ನ ಜುಜುಬಿ ಪಾನಕ ನೀರ್ ಮಜ್ಜಿಗೆ ಕುಡ್ಸಕ್ ಬರ್ಬೇಡ. ಯಾವ ಪವರ್ನ ಕೈಯಲ್ಲಿ ಇಟ್ಕೊಂಡು ಸರ್ಕಾರಿ ಕೆಲಸದವ್ರನ್ನ ನಿಮ್ ಕಾಲ್ ಚಪ್ಪಲಿ ಮಾಡ್ಕೊಂಡು ನಡೀತಾ ಇದ್ದೀರೋ ಅದೆಲ್ಲ ಇವತ್ತಿಗೆ ಕೊನೆ. ಬಂದ್ ವಿಷಯ ಏನು ಅಂತ ಹೇಳು. ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಸೆಲ್ಲು ಫಸ್ಟ್ ಟೈಮ್ ಖಾಲಿ ಆಗ್ಬಿಟ್ಟಿದೆ. ನಿಮ್ಮ ಅಣ್ಣನ ಕರ್ಕೊಂಡು ಹೋಗಿ ಫಿಲ್ಅಪ್ ಮಾಡೋಣ ಅಂತ ಬಂದೆ. ವಾರೆಂಟ್ ತಂದಿದ್ಯಾ? ನಿನ್ನ ಮರ್ಯಾದೆ ಕೊಟ್ಟು ಕರ್ಕೊಂಡು ಹೋಗ್ಲು ಇಲ್ಲ ಬಟ್ಟೆ ಬಿಚ್ಚ ಹೊಡ್ಕೊಂಡು ಹೋಗ್ಲು ಅಂತ ನೀವೇ ಡಿಸೈಡ್ ಮಾಡಿ. ಶಬಾಷ್ ಮಗ, ಶಬಾಷ್. ಈ ನನ್ನ ಮಗನಿಗೆ ಯಾವಾಗ್ಲೂ ಹೇಳ್ತಾ ಇದ್ದೆ, ಒಂದಲ್ಲ ಒಂದಿಲ್ಲ ಕೇಡ್ಗಾಲ ಬರುತ್ತೆ ಕಣೋ ನಿನಗೆ ಅಂತ. ನರಿಗಳನ್ನ ಬೆಳೆಸ್ತಾ ಇದೆಯಾ ನೀನು?
ಎಲ್ಲ ಉಲ್ಟಾ ಆಗ್ಬಿಡ್ತಾರೆ ನಿನಗೆ ಅಂತ ನನ್ನ ಮಾತು ಕೇಳಲೇ ಇಲ್ಲ. ನಿಮ್ದೇನು ತಪ್ಪಿಲ್ಲ ಸಾಹೇಬ್ರೆ. ಏ ಮುಟ್ಟಾಳ, ಹೋಗೋ ಸಾಹೇಬ್ರ ಜೊತೆ. ಸಾಹೇಬ್ರೆ ಕರ್ಕೊಂಡೋಗಿ. ಡ್ಯೂಟಿ ಫಸ್ಟ್ ಅಲ್ವಾ? ಅಪ್ಪ ಕಾಳಿಂಗ, ನಿಮ್ ಮನೆ ನಿಪ್ಪಟ್ಟು ಚೆನ್ನಾಗಿದೆ. ನಿನ್ ಮಗನಿಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಮಿಟಿ ಮಿಠಾಯಿನ ನಾವೇ ತಿನ್ನಿಸ್ತೀವಿ. ಅಪ್ಪ ಇನ್ಸ್ಪೆಕ್ಟರ್ ಮಗ, ನಿಂದು ಎಳೆ ವಯಸ್ಸು, ಒಳ್ಳೆ ಮೈಕಟ್ಟು, ಅನ್ಯಾಯ ಆಗ್ಬಿಡ್ತಲ್ಲಪ್ಪ. ವಿಷ್ಣು, ಇದುವರೆಗೂ ನಿಮ್ಮಣ್ಣ ಬ್ರಹ್ಮ ಯಾವ್ಯಾವ ಪೊಲೀಸ್ನವ್ರಿಗೆ, ರಾಜಕಾರಣಿಗಳಿಗೆ, ವಿಐಪಿಗಳಿಗೆ ಈ ಮನೆಯಲ್ಲಿ ಅಡಿಗೆ ಮಾಡಿಸಿ ಅನ್ನದಾನ ಮಾಡ್ತಿದ್ನು, ಅವರೆಲ್ಲ 24 ನಿಮಿಷದಲ್ಲಿ ಈ ಮನೆಯಲ್ಲಿ ನನ್ನ ಎದುರುಗಡೆ ಇರ್ಬೇಕು. ಪೊಲೀಸ್ ಕಾನ್ಸ್ಟೇಬಲ್ ಕೆಲಸಕ್ಕೂ ಲಾಯಕ್ಕಿಲ್ದವ್ರನ್ನ ಇನ್ಸ್ಪೆಕ್ಟರ್ ಮಾಡ್ದ ನನ್ನ ಮಗ ಬ್ರಹ್ಮ. ಗೋಲಿ ಆಡೋ ಹುಡುಗರನ್ನೆಲ್ಲ ಕಾರ್ಪೊರೇಟರ್ ಮಾಡ್ದ. ಸಿನಿಮಾ ಥಿಯೇಟರ್ ಮುಂದೆ ಬ್ಲಾಕ್ ಟಿಕೆಟ್ ಮಾರೋರ್ನೆಲ್ಲ MLA ಸೀಟ್ ನಲ್ಲಿ ಕೂರಿಸ್ದ. ನಿಮ್ ಹೆಸರನ್ನ ಸ್ವಚ್ಛವಾಗಿ ನಿಮ್ಗೆ ಬರೆಯಕ್ ಬರ್ದೇ ಇರೋರ್ನೆಲ್ಲ ಮಿನಿಸ್ಟರ್ ಮಾಡ್ದ. ನನ್ ಮಗ ಪಡ್ತಿರೋ ಕಷ್ಟದಲ್ಲಿ ನಾನ್ ನಿಮಗ್ ಕೊಡ್ತಿರೋ ತೊಂದ್ರೆ ಕಮ್ಮಿನೇ. ಇನ್ನು 24 ನಿಮಿಷದ ಒಳಗಡೆ ನನ್ನ ಮಗ ಬಂದು ನನ್ನ ಮನೆ ಸೇರಿಲ್ಲ ಅಂದ್ರೆ ನಿಮ್ ಹೆಂಡತಿರ ಹಣೆ ಮೇಲಿರೋ ಕುಂಕುಮನ ನಾನೇ ಅಳಿಸಿ ಅವರಿಗೆ ನಾನೇ ಬಿಳಿ ಸೀರೆ ಉಡಿಸ್ತೀನಿ. ಹುಚ್ಚಾರ್ ಎಲ್ಲ ನಿಮ್ ಸರ್ಕಲ್ ಇನ್ಸ್ಪೆಕ್ಟರ್ ರೌಂಡ್ಸ್ ಹೋಗಿದಾರ ಸರ್. ಇವನಿಂದ ನಮಗೆ ಹೊಟ್ಟೆ ತುಂಬಾ ಊಟ ಇಲ್ಲ, ಕಣ್ ತುಂಬಾ ನಿದ್ದೆ ಇಲ್ಲ, 24 ಗಂಟೆ ತಲೆನೋವು. ಏಯ್ ಬರ ಇಲ್ಲಿ, ಸೆಲ್ ಓಪನ್ ಮಾಡು. ಸಾರಿ ಸರ್, ಕೀನ ದೊಡ್ಡ ಸಾಹೇಬ್ರು ತಗೊಂಡೋಗಿದ್ದಾರೆ. ಏನ್ ಅವ್ರ ಅಪ್ಪನ ಮನೆ ಅನ್ಕೊಟ್ಟಿದ್ದಾನ? ಕೀ ಅವ್ರ ಮನೆ ತಗೊಂಡೋಗಕ್ಕೆ. ಬೇಗ ಬ್ರೇಕ್ ಮಾಡು. ಅವನಿಗೆ ಯಾಕೆ ಹೇಳ್ತೀರಾ? ಏಯ್ ಕೊಡ ಇಲ್ಲಿ. ಬ್ರಹ್ಮ, ಸಾರಿ. ಇನ್ಮೇಲೆ ಈ ರೀತಿ ಆಗದೆ ಇರೋ ಹಾಗೆ ನಾನ್ ನೋಡ್ಕೊಳ್ತೀನಿ. ಬನ್ನಿ ಹೋಗೋಣ. ಮಿನಿಸ್ಟರ್ ಸಾಹೇಬ್ರೆ, ನಾನ್ ಮನೆಗೆ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡ್ ಬರೋಷ್ಟರಲ್ಲಿ ಈ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಇರಬಾರ್ದು, ನೆಲಸಮ ಆಗ್ಬೇಕು. ಅಕಸ್ಮಾತ್ ನೀವೇನಾದ್ರೂ ಉಳಿಸ್ಕೊಳಕ್ ಪ್ರಯತ್ನ ಪಟ್ರೆ ಬದಲಾಯಿಸ್ಬೇಕಾಗುತ್ತೆ. ಈಗ ಇನ್ಸ್ಪೆಕ್ಟರ್ ಅಕ್ಷಯ್ ಇಲ್ಲಿದ್ದಾನೆ. ಪವನ್, ಸಂಧ್ಯಾ, ಪವನ್, ನಿನ್ನನ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನಾನು ದೈಹಿಕವಾಗಿ ಬದುಕಿದ್ದೀನಿ ಅಷ್ಟೇ, ಮಾನಸಿಕವಾಗಿ ಯಾವತ್ತೋ ಸತ್ತು ಹೋಗಿದ್ದೀನಿ. ಸಂಧ್ಯಾ, ಡೋಂಟ್ ಬಿ ಎಕ್ಸೈಟೆಡ್. ನಾನು ಹೇಳೋ ಸ್ವಲ್ಪ ಕೇಳು. ನೀನಿನ್ ಯಾವ ವೇಷದಲ್ಲೂ ಬರೋದ್ ಬೇಡ, ಯಾರ ದೇಹದಲ್ಲೂ ಸೇರಿಸ್ಕೊಂಡು ಸಾಯಿಸೋ ಪ್ರಯತ್ನ ಮಾಡೋದ್ ಬೇಡ. ನನ್ ಜನ್ಮ ಕೊಟ್ಟು ತಂದೆ ಉಳಿಸ್ಕೊಳ್ಳೋಕೋಸ್ಕರ ನಾನ್ ಬದುಕಿದ್ದೀನಿ. ನನ್ ಕೈಯಲ್ಲಾಗಲ್ಲ. ಈ ಸಂಧ್ಯಾ ನಿನ್ನ ದ್ವೇಷಿಸ್ತಾಳೆ ಅಂತ ನೀನ್ ತಿಳ್ಕೊಂಡಾಗ ನನಗೆ ಹಣ ಐಶ್ವರ್ಯನೇ ದೊಡ್ಡದು ಅಂತ ನನ್ನ ಬಗ್ಗೆ ಭಾವಿಸ್ದೆ. ಶ್ರೀಮಂತಿಗೆ ಗೌರವ ಕೊಡೋಳಾಗಿದ್ರೆ ನಿನ್ನ ಈ ಸಂಧ್ಯಾ ಇಷ್ಟಪಡ್ತಿರ್ಲಿಲ್ಲ. ಈ ಸಂಧ್ಯಾ ನಿನ್ನ ದೂರ ಮಾಡ್ಕೊಂಡ್ ಕಾರಣ ನೀನ್ ಚೆನ್ನಾಗಿರ್ಬೇಕು ಅಂತ
100 ವರ್ಷ ಬದುಕಿ ಬಾಳ್ಲಿ ಅಂತ. ಹೌದು ಪವನ್, ನಾನ್ ನಿನ್ನ ಯಾಕೆ ದೂರ ಮಾಡ್ಕೊಂಡೆ ಗೊತ್ತಾ? ಅವತ್ ನನ್ ಮನೆ ಬಿಟ್ಟು ನಿನ್ ಹತ್ರ ಬರ್ತಿರ್ಬೇಕಾದ್ರೆ ನನ್ನ ಐಶ್ವರ್ಯಕ್ಕಿಂತ ನಿನ್ ಪ್ರೀತಿನೇ ದೊಡ್ಡದು ಅಂತ ನನಗೆ ಈಗ ಗೊತ್ತಾಯ್ತಮ್ಮ. ಪಾಪ ಏನ್ ಹೇಳ್ತಾ ಇದ್ದೀರಾ ನೀವು? ಎಸ್, ಯು ಹ್ಯಾವ್ ಸೆಲೆಕ್ಟೆಡ್ ಅ ವೆರಿ ಗುಡ್ ಗೈ. ಇಂಥ ಬಾಳಿಯನ್ನ ಪಡೆಯೋದಕ್ಕೆ ನಾನು ಪೂರ್ವ ಜನ್ಮದ ಪುಣ್ಯ ಮಾಡಿರ್ಬೇಕಮ್ಮ. ಆದ್ರೆ ಒಂದು ದುರಾದೃಷ್ಟ. ಏನಾಯ್ತು ಪಾಪ? ನಿಮ್ ಮದುವೆಗೆ ಒಪ್ಪೋಷ್ಟ್ರಲ್ಲಿ ನಿನ್ಗೆ ಹೇಳಿ ಪಾಪ, ಹೇಳಿ. ಬ್ರೈನ್ ಟ್ಯೂಮರ್ ಇದೆ ಅಂತ ಗೊತ್ತಾಯ್ತಮ್ಮ. ಅಮ್ಮ, ಸಂಧ್ಯಾ 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 ಅಳಬೇಡಮ್ಮ. ಅಮ್ಮ, ನಾನ್ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ನಿನ್ ಮನ್ಸಿಗೆ ಅನ್ಸಿದ್ರೆ ನಿಮ್ ಅಂಕಲ್ ಮೋಹನ್ನ ಕೇಳಮ್ಮ. ಹೌದು ಸಂಧ್ಯಾ, ನಿನಗೆ ಆಗಾಗ ಅನ್ಕಾನ್ಶಿಯಸ್ ಆಗ್ತಿತ್ತಲ್ಲ, ಅದು ಇದೇ ಕಾರಣಕ್ಕೆ. ನಾನ್ ಸಾಯಲ್ಲ, ನಾನ್ ಸಾಯ್ಬಾರ್ದು. ನಾನ್ ಸತ್ರೆ ನನಗೋಸ್ಕರ ನನ್ನ ಪವನ್ ಸಾಯ್ತಾನೆ. ನನ್ ಪವನ್ ಸಾಯ್ಬಾರ್ದು. ನಿನ್ ಪವನ್ ಬದುಕ್ಬೇಕು ಅಂದ್ರೆ ನೀನ್ ಅವನನ್ನ ದ್ವೇಷಿಸ್ಬೇಕು. ನಾನು ನನ್ನ ಪವನ್ನ ದ್ವೇಷಿಸ್ಬೇಕ? ಇಲ್ಲ ಅಂದ್ರೆ ನಿನ್ನ ಮೇಲವನು ಪ್ರೀತಿ ಹೆಚ್ಚಾಗಿ ನೀನು ಸತ್ತು ಕೆಲವು ಕ್ಷಣಗಳಲ್ಲಿ ಅವನು ಸತ್ತು ಹೋಗ್ತಾನಮ್ಮ. ನಡ ಸತ್ಯಾಂಶ ಇದು ಪವನ್. ನೀನ್ ನನ್ನನ್ನ ಆದಷ್ಟು ಬೇಗ ನಿನ್ನ ಹತ್ರ ಕರ್ಕೊ ಬಾ ಪವನ್, ಬಾ. ನನ್ ಪ್ರಾಣ ತಕ್ಕೋ, ನಾನ್ ನಿನ್ ಜೊತೆಲೇ ಇರ್ಬೇಕು. ಇದಿರಬಾರ್ದು, ನಾನ್ ಸಾಯ್ಬೇಕು ಪವನ್. ಇದೇನ್ರಿ ನಾನೇ? ಸಂಧ್ಯಾ, ಕೆಲವು ದಿನದಲ್ಲಿ ನೀನ್ ಸಾಯೋದಕ್ಕೆ ನಿನಗೆ ನಿಜವಾಗ್ಲೂ ಯಾವ ಕಾಯಿಲೆನೂ ಇಲ್ಲಮ್ಮ. ನಾನು ಹೇಳ್ತಾ ಇರೋದು ನಿಜಾನಮ್ಮ. ನಿಮ್ಮಿಬ್ರನ್ನು ದೂರ ಮಾಡೋದಕ್ಕೆ ನಾನು ನಿನ್ನ ಹತ್ರ ಒಂದು ಸಣ್ಣ ಸುಳ್ಳು ಹೇಳಿದೆ. ಯಾಕೆಂದ್ರೆ ಹೆತ್ತ ತಾಯಿಗಿಂತ ಕಟ್ಕೊಂಡ್ ಹೆಂಡತಿಗಿಂತ ನಾನು ನಿನ್ನ ತುಂಬಾ ಪ್ರೀತಿಸ್ತೀನಮ್ಮ. ಆ ಪ್ರೀತಿ ಗಡ್ಡ ಬಂದವನು ಈ ಪವನ್. ನಿಮ್ಮಿಬ್ರನ್ನು ದೂರ ಮಾಡೋದಕ್ಕೆ ನಾನು ಎಷ್ಟೋ ಪ್ರಯತ್ನ ಪಟ್ಟೆ. ಯಾವ ಹೆಣ್ಣು ಮಗಳಿಗೂ ಜನ್ಮ ಕೊಟ್ಟ ತಂದೆ ಹೇಳಿದಂತ ಸುಳ್ಳನ್ನ ನಾನು ಹೇಳಿದೆ. ಅಯ್ಯೋ ಪಾಪಿ, ನನ್ ತಂದೆ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗತ್ತೆ. ನಮ್ಮಿಬ್ಬರನ್ನ ದೂರ ಮಾಡಿ ಏನ್ ಸಾಧನೆ ಮಾಡಿದೆ ನೀನು? ನನ್ ಪವನ್ನ ಕಳ್ಕೊಂಡು ಇಷ್ಟ ದಿನ ಜೀವಂತವಾಗಿ ಬದುಕಿದ್ನಲ್ಲ, ನಾನು ಅದಕ್ಕೆ ಪಶ್ಚಾತ್ತಾಪ ಪಡ್ತೀನಿ. ನಾನಿನ್ ಬದುಕಲ್ಲ, ನಾನ್ ಬದುಕಲ್ಲ. ನನ್ ಪವನ್ ಜೊತೆ ಹೋಗ್ತೀನಿ. ಪವನ್, ಪವನ್, ನನ್ನ ಕರ್ಕೊಂಡು ಹೋಗು ಪವನ್. ಸಂಧ್ಯಾ, ನನ್ ಮಾತು ಕೇಳು. ನಾನ್ ಪವನ್ ಅಲ್ಲ, ಅಕ್ಷಯ್. ಇಲ್ಲ, ನೀನ್ ನನ್ ಪವನ್ನೇ. ನನ್ ಮಾತು ನಂಬು ಸಂಧ್ಯಾ. ನಾನ್ ನಿನ್ ಪವನ್ ಅಲ್ಲ, ಅಕ್ಷಯ್. ಆದ್ರೂ ನಾನ್ ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳು. ಏನ್ ಹೇಳ್ತಾ ಇದ್ದೀರಾ? ಎಸ್, ನಾನ್ ನಿನ್ನ ಮದುವೆ ಮಾಡ್ಕೋತೀನಿ. ನಿನ್ಗೆ ಹೊಸ ಬಾಳ್ ಕೊಡ್ತೀನಿ. ನೋ, ಅದು ಸಾಧ್ಯವಿಲ್ಲ. ಸಾಧ್ಯ ಆಗತ್ತೆ, ಆದ್ರೆ ಅದಕ್ಕೆ ನೀನ್ ಮನಸ್ಸು ಮಾಡ್ಬೇಕು ಸಂಧ್ಯಾ. ಸಂಧ್ಯಾ, ಇಷ್ಟು ದಿನ ಸತ್ಯ ಗೊತ್ತಿಲ್ಲದೆ ನಾನ್ ನಿನಗೆ ನಾನಾ ರೀತಿ ಚಿತ್ರ ಹಿಂಸೆ ಕೊಟ್ಟೆ. ನಿಮ್ಮ ಅಪ್ಪನಿಂದ ನಾವಿಬ್ರು ದೂರ ದೂರ ಆದ್ವಿ. ಇದರಲ್ಲಿ ನಿನ್ ತಪ್ಪು ಏನೂ ಇಲ್ಲ. ನಾನು ಮತ್ತೆ ಇದೇ ರೂಪದಲ್ಲಿ ನಿನ್ನ ಎದುರಿಗೆ ಬರದೆ ನೆಮ್ಮದಿಯಾಗಿ ಸ್ವರ್ಗ ಸೇರ್ಬೇಕು ಅಂತಂದ್ರೆ ನೀವಿಬ್ರು ಸಂತೋಷವಾಗಿರೋದನ್ನ ನಾನ್ ನೋಡ್ಬೇಕು. ಈ ನಿನ್ನ ಪವನ್ ನಮ್ಮ ಅಣ್ಣನ ರೂಪದಲ್ಲಿ ಸದಾ ನಿನ್ ಜೊತೆನೇ ಇರ್ತಾನೆ. ನೀನು ನಮ್ಮಣ್ಣ ನಗನಗ್ತಾ ಇರ್ಬೇಕು. ನಾನು ಹೋಗ್ತೀನಿ. ಸಂಧ್ಯಾ, ನೀನ್ ಅವ್ನ ಮಾತು ನಡ್ಸ್ಕೊಳ್ಲಿಲ್ಲ ಅಂದ್ರೆ ನನ್ನೂ ಕಳ್ಕೋಬೇಕಾಗತ್ತೆ. ಇನ್ಸ್ಪೆಕ್ಟರ್ ಸಾಹೇಬ್ರೆ, ನಿನ್ ಲವ್ ಸೆಂಟಿಮೆಂಟ್ ಸ್ಟೋರಿ ಎಲ್ಲ ಮುಗೀತಾ? ನನ್ ಮಗನ್ನ ಬಿಟ್ಬಿಡು ಅಂತ ಕೇಳಕ್ ಬಂದಿದ್ದೀನಿ ಅಂತ ತಿಳ್ಕೊಂಡಿದ್ದೀಯಾ? ಇಲ್ಲ, ನಿನಗ್ ತೊಂದರೆ ಕೊಡೋದು ಬೇಡ ಅಂತ ಸ್ಟೇಷನ್ ನಿಂದ ನಾನೇ ಕರ್ಕೊಂಡ್ ಬಂದಿದ್ದೀನಿ.
ಲೋ ಬ್ರಹ್ಮ ಇಲ್ಲಿ ಬಾರೋ. ಇನ್ ಮುಂದೆ ನೀನ್ ಯಾರನ್ನು ಅರೆಸ್ಟ್ ಮಾಡೋ ತೊಂದರೆ ತಗೋಬಾರ್ದು ಅಂತ ಸ್ಟೇಷನ್ ನೆಲಸಮ ಮಾಡ್ಬಿಟ್ಟು ಈಗ ನಿನ್ನ ಮುಗಿಸ್ಬಿಟ್ರೆ ಬಿಸಿಯಾಗಿರೋ ನನ್ನ ತಲೆ ತಣ್ಣಗಾಗ್ಬಿಡತ್ತಪ್ಪ. ಅರೆ ಬಾಮ ಇದ್ರೆ ನೀವು ಇಲ್ಲೇ ಇದ್ದೀರಾ? ಇವನ್ ತಿಥಿ ಊಟದ ಮಾರನೇ ದಿನ ನಿಮ್ ಮಗಳ ಮದುವೆ ಊಟನೂ ಹಾಕಿಸ್ಬಿಡ್ತೀನಿ. ನೀವೇನು ಯೋಚನೆ ಮಾಡಬೇಡಿ. ಅಪ್ಪಿ ತಪ್ಪಿ ಇವನೇನಾದ್ರು ಉಳಿಸ್ಬಿಟ್ರೆ ಮಿಸ್ ಇಲ್ದೆ ನಮ್ಮ ತಲೆಗಳಿಗೆ ಬಿಸಿನೀರು ಕಾಯಿಸ್ಬಿಡ್ತಾನೆ.
ಸಂಧ್ಯಾಗೆ ಯಾವುದೇ ರೀತಿ ನೋವು ತೊಂದರೆ ಆಗದಿರೋ ತರ ನೀನು ನೋಡ್ಕೋಬೇಕು. ಆಗ್ಲೇ ನಿನ್ನ ತಮ್ಮನಿಗೆ ನೆಮ್ಮದಿ ಶಾಂತಿ ಸಿಗೋದು. ನೀವು ಸದಾಕಾಲ ನಗನಗ್ತಾ ಇರಬೇಕು. ಬಾಯ್ ಸಂಧ್ಯಾ, ಬಾಯ್ ಅಕ್ಷಯ್, ಬಾಯ್. ನೋಡು ಸಂಧ್ಯಾ, ನನ್ನ ತಮ್ಮನ ಆಸೆ ಈಡೇರಿಸಕ್ಕೋಸ್ಕರ ನಾನು ನಿನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಎಷ್ಟು ದಿನ ಬೇಕಾದ್ರೂ ಕಾಯ್ತೀನಿ. ಎಸ್,